ಆಶಯದ ಪಾತ್ರರ ಬತ್ತಿನ ನಮ್ಮ ಸಮಾರಂಭದ ಮಲ್ಲಬಿನ್ನರಾಯಿನಂಚಿನ ವಿಶ್ರಾಂತ ಪ್ರಾಂಶುಪಾಲರೈನ ಶ್ರೀ ಕೃಷ್ಣಪ್ಪ ಪೂಜಾರರು, ಮುಖ್ಯ ಅತಿಥಿಲಾದ ಪಾಲ್ಗೊಳ್ಳರಿಪ್ಪುನಂಚಿನ ಉದ್ಯಮಿ ಶ್ರೀ ಅನಿಲ್ ಗಾಯಕ್ವಾಡ ಅಂಬೇರು, ಕುಟುಂಬದ ಯಜಮಾನರಾಯಿನಂಚಿನ ಶ್ರೀ ಜಿನ್ನಪ್ಪ ಪೂಜಾರರು, ಗರಡಿ ಫ್ರೆಂಡ್ಸ್ದ ಅಧ್ಯಕ್ಷರಾಯಿನ ಶ್ರೀ ಯೋಗೀಶ್ ಪೂಜಾರಿ ನಾಯರ್ ಕುಮೇರ್ ಮಕ್ಕಳ ಮಾತಿರಲಿನ ಪ್ರೀತಿ ಗೌರವಡು ಈ ಸಮಾರಂಭಕ್ಕೆ ಸ್ವಾಗತ ನೀಡುತ್ತೆ. ಬದುಕಡೆ ಒಂದು ಉಚ್ಚರಾಯ ಸ್ಥಿತಿಗೆ ಪೋಪುನಂಚಿನ ಯೋಗ ಭಾಗ್ಯ ಬರ್ಪಡು ನನಂಜಿ ಸಂದರ್ಭಡು ಮನ್ನ ಮದಕ್ಕೆ ಸೇರುನಂಚಿನ ಅಧೋಗತಿದ ಅನುಭವಲ ಬರ್ಪಡು. ಕೊರಂಟ ಬೆಟ್ಟದ ಮನೆತನ ಪೂರ್ವ ಕಾಲಡು ಈ ಪ್ರದೇಶಡು ನಮ್ಮ ಜಿಲ್ಲೆಡೆ ಒಂಜಿ ಗೌರವದ ಮನೆತನ ಅದು. ಜಾರು ಪೂಜಾರಲೆ ಕುಂತನ ಹಿರಿಯಕಲ್ನ ನೇತೃತ್ವಡು ಬಾರಿ ಪುಗರ್ತದ ಒಂಜಿ ಮಣ್ಣಾದ ಮೆರೆದಿತ್ತಿನ ಜಾಗ ಕಾಲದ ಪರಪ್ಪುಡು ಮುಲ್ಪದ ಮಾತ ರೀತಿಯ ಆರಾಧನೆಲ್ಲ ಬರಿಕ್ ಸೇರ್ದು ಮುಲ್ಪದ ಇತ್ತಿನಂಚಿನ ನಗ ಆಭರಣ ಅತ್ತನ ದೈವದ ಪದ್ಯ ಪೂರ ಅವು ಒಂಜಿ ಮಣ್ಣದ ಮದಕ್ ಮರತ್ತ ಮುದಲಿಗೆ ಸೇರ್ದು ಒಂಜಿ ರೀತಿಯ ಬರಡು ನೆಲ ಆದ ಮಾತೆರ್ನ ಮನಸ್ಸುಗಳು ಒಂಜಿ ಬೇಜಾರಾದ ಇತ್ತಿನಂಚಿನ ಒಂಜಿ ಕಾಲಘಟ್ಟ ಇತ್ತನು. ಆಂಡ ನಮ್ಮ ದಿನಕ್ಕುಲೆಡೆ ಒಂದು ಸಾಧ್ಯನಾ ಪನ್ಪುನೊಂಜಿ ಕ್ಷೇತ್ರ ಅವು ಈ ರೀತಿ ಬೆಳಗದು ಉಂಟುದು ಇನಿಕ್ ಒಂಜಿ 13 ವರ್ಷದ ಈ ಹಂತಡು ನಮ ಉಲ್ಲ ಒಂಜಿ ರೀತಿಯ ಅಧೋಗತಿಗಾವಡೆ ಉನ್ನತಿಗಾವಡೆ ಅವು ನಮ್ಮ ಕಾರಣ ಪನ್ಪುನ ಹಿಡ್ದಲ್ಲ ದೈವದ ಇಚ್ಛೆ ಕಾರಣ ನಮಡ್ದು ಈ ಕೆಲಸಲಿನ ಮಾತ ದೈವ ಮಲ್ಪೈರೆಂದು ಪನ್ಪುನ ಪಾತ್ರ ಹೆಚ್ಚು ಅರ್ಥಪೂರ್ಣ ಅಂದೆಂಕುಲು ನಮ್ಮೊಂದುಲ್ಲ. ಈ ಕ್ಷೇತ್ರಡು ಪ್ರತಿ ವರ್ಷ ಅವು ಫೆಬ್ರವರಿ ತಿಂಗಳು ನಡಪುನ ಮೂಜಿದಿಂತ ಒಂಜಿ ನೇಮ ಆವಡೆ ಐತೊಟ್ಟುಗು ನಡಪುನ ಬೇತೆ ಒಂಜಿ ನಾಗದೇವರನ ಆವಡೆ ಅತನ ಮುಡಿಪ ಆವಡೆ ವಿಧಿವಿಧಾನಲ ಆವಡೆ ಅವು ಭಾರಿ ವೈಭವ ರೀತಿ ನಡಪುಂಡು. ಅಂಚನೆ ನಾಗರ ಪಂಚಮಿ ಬೊಕ್ಕೊಂಜಿ ಮೂಜನೆದ ಪ್ರಧಾನವಾದ ಸೋನ ತಿಂಗಳು ನಡಪುನಂಚಿನ ಈ ಪರ್ವ ಸೇವೆ ಇಂದು ಪೂರ್ವ ಕಾಲದ ಕಟ್ಟುಕಟ್ಟಲೆಡು ಬತ್ತಿನ ಒಂಜಿ ಪೊಸತ್ತೆನೆ ತೋಡರ ಬಲ್ಲಿ ಅತನ ನಾಂಡ ಪರತ್ತಿನ ನಿಗಪರೆ ಬಲ್ಲಿ ಪನ್ಪುನ ಹಿರಿಯಕಲ್ನ ಆಶಯದಂಚ ಎಂಗಳು ನಡತೊಂದುಲ್ಲ. ಈತ ಮಾತ ಕೆಲಸ ನಡಪುಣಂದಾಂಡ ಅತ್ತಂಡ ವರ್ಷದ ಫೆಬ್ರವರಿ ತಿಂಗಳದ ನೇಮೋತ್ಸವಡು ಸಾರ ಜನ ನೆಟ್ಟೆ ಸೇರುವಿರಂದಾಂಡ ಅವು ಒಂಜಿ ಈ ಜಾಗದ ಅಕಲ್ನ ಜವಾಬ್ದಾರಿಡು ಈ ಗ್ರಾಮಸ್ಥರನ ಒಂಜಿ ಇಚ್ಛೆಡು ಪ್ರಯತ್ನಡು ಬೊಕ್ಕ ಕೊರಂಟ ಬೆಟ್ಟದ ಈ ಇಲ್ಲಿಗೆ ಸೇರಿನಂಚಿನ ಕುಟುಂಬಿಕರನ ಒಂಜಿ ಆಶಯ ಬೊಕ್ಕ ಯೋಗದ ಮೂಲಕ ನಡಪುಣ ಒಂದು ಪನ್ಪುನ ಪಾತ್ರನು ಪಂಡೊಂದು ಇಂಚಿನ ಒಂಜಿ ಕ್ಷೇತ್ರ ಬೆಳಗಡು ಪನ್ಪುನಂಚಿನ ಕಣನು ದಿವೊಂದು ಪತ್ತಿನಂಚಿನ ಬೇದ ಸಂದರ್ಭಡು ಸಮಿತಿಡು ಬೆಂದಿನಂಚಿನ ಶ್ರೀ ಸುಂದರ್ ಪೂಜಾರಿ ನಾಯರ್ ಕುಮೇರ್ ದಿವಂಗತಿರು, ಭೂವ ಪೂಜಾರಿ ಕುದುಕುಂದೋಡಿ ನಮ್ಮ ಸಮಿತಿದ ಕೋಶಾಧಿಕಾರಿಯಾದ ಕೆಲಸ ಮಲ್ತಿನಾರು, ಕೃಷ್ಣಪ್ಪ ಪೂಜಾರಿ ಬಿಲ್ಲಾಡಿ ಮಕ್ಕಳು ಮಾತ ಹಿರಿಯರ ನಕಲು ಅಕಲೆ ಒಂಜಿ ಕನನು ಇಂಚಿನ ಒಂಜಿ ಗರಡಿ ಬೆಳಗೋಡು ಪನ್ಪನ ಕನನು ದೀವೊಂದಿರು ಬೊಕ್ಕ ಐಕ ಪ್ರಯತ್ನ ಮಲ್ತದಿರು. ನಮ್ಮ ಕರಿನ ವರ್ಷ ಇಂಚಿನ ಒಂಜಿ ಸಮಾರಂಭಡು ಮುಖ್ಯ ಅತಿಥಿಯಾದ ಪ್ರೊಫೆಸರ್ ತುಕಾರಾಮ್ ಪೂಜಾರರು ಬತ್ತದೆ ಪಾತಿರಿಯರು. ಆ ಸಂದರ್ಭಡು ನಮ್ಮ ಹಿರಿಯರು ನಮ್ಮ ಸಮಿತಿದ ಗೌರವಾಧ್ಯಕ್ಷರಾದಿತ್ತಿನಂಚಿನ ಕೌಡೋಡಿ ಶ್ರೀಯುತ ಬಾಬು ಪೂಜಾರನೇ ಒಂಜಿ ಸನ್ಮಾನ ಮಲ್ಪನಂಚಿನ ಸಂದರ್ಭಲ್ನ ಈ ಸಂದರ್ಭಡು ನಮ್ಮ ನೆನಪು ಮಲ್ಪಲಿ ಇನಿ ಆರು ನಮ್ಮೊಟ್ಟಿಗಿಜ್ಜರಿ ಇಂಚಿನ ಮಾತ ಹಿರಿಯಕ್ಲೇನು ಪೂರ ನೆಂಪು ಮಲ್ತೊಂದು ಈ ಸಮಾರಂಭ ಒಂಜಿ ರೀತಿಡಿ ಗರಡಿ ಪಂಡ ಅವು ಇರುವರು ವೈದ್ಯರು ಕೋಟಿ ಚೆನ್ನೈಯರು ಅಕಲ್ನ ಒಂಜಿ ಶಿಕ್ಷಣದ ಒಂಜಿ ಅಂಗ ಸಾಧನೆದ ಒಂಜಿ ಶರೀರ ಒಂಜಿ ಶಿಕ್ಷಣದ ಒಂಜಿ ಜಾಗಗೆ ಒಂಜಿ ಶಾಲೆ ಒಂಜಿ ಅರ್ಥಡೆ ಅಂಚಾದಿಪ್ಪನ ಅವೇ ಆಶಯದ ಪ್ರಕಾರ ಕ್ಷೇತ್ರದ ಆಡಳಿತ ಸಮಿತಿದ ಅಧ್ಯಕ್ಷರು ಶ್ರೀ ಸದಾನಂದ ಪೂಜಾರಿನ ಆಶಯದ ಪ್ರಕಾರ ಒಂಜೀತ ಜೋಕುಲಿಗೆ ವಿದ್ಯಾರ್ಥಿ ವೇತನ ಕುರ್ಕ ಅವು ಒಂಜಿ ರೀತಿ ಈ ಜಾಗದ ಕುರುಪನ ಪ್ರಸಾದ ಅಂದಿಯನ್ನೀಗ ಜೋಕುಲಿಗಳ ಎಡ್ಡಾಪನು ನಂಕ್ಲೆಗಳ ಎಡ್ಡಾಪನು ಪನ್ಪನ ದೃಷ್ಟಿಡಿ ಈ ಒಂಜಿ ಸಮಾರಂಭವನ್ನು ವಿದ್ಯಾರ್ಥಿ ವೇತನ ಅಭಿನಂದನಾ ಸಮಾರಂಭ ನಮ್ಮ ಸೇರ್ಸವಂದ ನಮ್ಮ ಇಂಚಿನ ಈ ಸಮಾರಂಭ ನಮ್ಮ ಸೇರದ ಪನ್ಪನ ಪಾತ್ರವನ್ನು ಪನ್ನೊಂದು ಸುರುಕಾದೆ ಎಂಕಲ ಕುಟುಂಬದ ಸದಸ್ಯೆ ಶ್ರೀಮತಿ ಜಯಂತಿ ಶ್ರೀ ರಮೇಶ್ ಪೂಜಾರಿನ ಸುರುತ ಮಗೆ ಹೃತಿಕ್ ಮೇರ್ನ ಪ್ರಾರ್ಥನೆ ದೊಟ್ಟಿಗೆ ಎಂಕಲ್ನ ಈ ಲೇಸನ ಸುರುಮಲ್ಪು.
ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ನಿಟಿಲ ನೇತ್ರನೆ ದೇವಿಸುತ್ತನೆ ನಾಗಭೂಷಣ ಪ್ರಿಯನೇ ನಿಟಿಲ ನೇತ್ರನೆ ದೇವಿಸುತ್ತನೆ ನಾಗಭೂಷಣ ಪ್ರಿಯನೇ ತಟಿಲ ಟಾಂಕಿತ ಕೋಮಲಾಂಗಣೆ ಕರ್ಣಕುಂಡಲ ಧಾರಣೆ ತಟಿಲ ಟಾಂಕಿತ ಕೋಮಲಾಂಗಣೆ ಕರ್ಣಕುಂಡಲ ಧಾರಣೆ ಶರಣು ಸಿದ್ಧಿವಿನಾಯಕ ಶರಣ ವಿದ್ಯಾಪ್ರದಾಯಕ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಬಟ್ಟ ಮುತ್ತಿನ ಪದಕ ಹಾರಣೆ ಬಹುಹಸ್ತ ಚತುಷ್ಟನೆ ಬಟ್ಟ ಮುತ್ತಿನ ಪದಕ ಹಾರಣೆ ಬಹುಹಸ್ತ ಚತುಷ್ಟನೆ ಇಟ್ಟ ತೊಡುಗೆಯ ಹೇಮ ಕಂಕನ ಪಾಶಂಕುಶಧಾರಣೆ ಇಟ್ಟ ತೊಡುಗೆಯ ಹೇಮ ಕಂಕನ ಪಾಶಂಕುಶಧಾರಣೆ ಶರಣು ವಿದ್ಯಾ ವಿನಾಯಕ ಶರಣ ವಿದ್ಯಾಪ್ರದಾಯಕ ಶರಣ ಸಿದ್ಧಿ ವಿನಾಯಕ ಶರಣ ವಿದ್ಯಾಪ್ರದಾಯಕ ಕುಕ್ಷಿ ಮಹಾಲಂಬೋದರಣೆ ಇಕ್ಷು ಚಾಪನ ಗೆಲಿದನೆ ಕುಕ್ಷಿ ಮಹಾಲಂಬೋದರಣೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನ ಶ್ರೀ ಪುರಂದರ ವಿಠ್ಠಲನ ನಿಜ ದಾಸನೆ ಪಕ್ಷಿ ವಾಹನ ಶ್ರೀ ಪುರಂದರ ವಿಠ್ಠಲನ ನಿಜ ದಾಸನೆ ಶರಣ ಸಿದ್ಧಿ ವಿನಾಯಕ ಶರಣ ವಿದ್ಯಾಪ್ರದಾಯಕ ಶರಣ ಸಿದ್ಧಿ ವಿನಾಯಕ ಶರಣ ವಿದ್ಯಾಪ್ರದಾಯಕ. ಅಭಿನಂದನೆ. ಇനി ಸಂಕ್ರಾಂತಿ ಸೋಣದ ಸಂಕ್ರಾಂತಿ ಸೇವೆ ಅಂಚೆನೆ ಶೈಕ್ಷಣಿಕ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಅಂಚೆನೆ ಶ್ರೀಮತಿ ದಿವಂಗತ ಚೆನ್ನಮ್ಮ ಪೂಜಾರ್ತಿ ಕೊರಂಟಬೆಟ್ಟು ಗುತ್ತು ಅಂಚೆನೆ ಶ್ರೀಮತಿ ಸುಲೋಚನಾ ದತ್ತಾರಾಮ್ ಗಾಯಕ್ವಾಡ್ ಮುಂಬೈ ಮುಕುಲ್ನ ಸ್ಮಾರಕ ವಿದ್ಯಾರ್ಥಿ ವೇತನ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಚಿತ್ರ ಈ ಕ್ಷೇತ್ರದ ಅಧ್ಯಕ್ಷರು ಅಂಚೆನೆ ನಮ್ಮ ಆತ್ಮೀಯರಾಯನ ಶ್ರೀಯುತ ಸದಾನಂದ ಪೂಜಾರಿ ಬೇರೆ ನಾನು ನಗಲ ಮಾತೆಯ ಪರವಾಗಿ ಸ್ವಾಗತ ಮಾಡಿಕೊಂಡಿದ್ದೆ. ಅಂಚೆನೆ ಇನಿ ಈ ಕಾರ್ಯಕ್ರಮಕ್ಕೂ ಆಶಯ ನುಡಿ ಕೊರೆ ಬರ್ತೀನಿ ಅಂಚಿತ್ನ ನಮ್ಮ ವಿಶ್ರಾಂತ ಪ್ರಾಂಶುಪಾಲರಾಯನ ಶ್ರೀಯುತ ಕೃಷ್ಣಪ್ಪ ಪೂಜಾರಿ ಬೆಳ್ತಂಗಡಿ ಇವರೇ ನಾನು ನಮ್ಮ ಮಾತೆಯ ಪರವಾಗಿ ಸ್ವಾಗತ ಮಾಡಿಕೊಂಡಿದ್ದೆ. ಅಂಚನೆ ನಮ್ಮಲ್ಲಿ ಮುಖ್ಯ ಅತಿಥಿ ನಮ್ಮ ದೂರದ ಈ ಕಾರ್ಯಕ್ರಮಕ್ಕೂ ಒಂಜಿ ಬೆನ್ನೆಲುಬಾಯಿನ ಅಂಚಿತ್ನ ಶ್ರೀಯುತ ಅನಿಲ್ ದತ್ತಾರಾಮ್ ಗಾಯಕ್ವಾಡ್ ಮೇಲೆ ನಾನು ನಮ್ಮನ್ನು ಮಾತೆಯ ಪರವಾಗಿ ಸ್ವಾಗತ ಮಾಡಿಕೊಂಡಿದ್ದೆ. ಅಂಚನೆ ಈ ಕಾರ್ಯಕ್ರಮದ ಉಪಸ್ಥಿತರಿದ್ದ ಶ್ರೀಯುತ ಜಿನ್ನಪ್ಪ ಪೂಜಾರಿ ಕೊರಂಟಬೆಟ್ಟು ಕುಟುಂಬದ ಯಜಮಾನರು ಇವರನ್ನು ನಮ್ಮನ್ನ ಈ ಕಾರ್ಯಕ್ರಮದ ಪರವಾಗಿ ಮಾತೆಯ ಪರವಾಗಿ ಸ್ವಾಗತ ಮಾಡಿಕೊಂಡಿದ್ದೆ. ಅಂಚನೆ ಎಂಗೆಲ್ಲ ಗರಡಿ ಫ್ರೆಂಡ್ಸ್ ಅಧ್ಯಕ್ಷರಾಯಿನ ಶ್ರೀಯುತ ಯೋಗೀಶ್ ಕುಮಾರ್ ನಾಯಕ್ ಮೇಲೆ ಬೇರೆ ನಾನು ನಮ್ಮನ್ನ ಮಾತೆಯ ಪರವಾದ ಸ್ವಾಗತ ಮಾಡಿದ್ದೆ. ಅಂಚನೆ ಮೂಲ ಉಪಸ್ಥಿತರಿದ್ದ ಸಾಧಕ ವಿದ್ಯಾರ್ಥಿಗಳು ಅಂಚನೆ ವಿದ್ಯಾರ್ಥಿ ವೇತನ ಪಡೆಯುವ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡುತ್ತದೆ. ಈ ಮೂಲ ಕಾರ್ಯಕ್ರಮ ಹೊಡಿತ ಚಿತ್ರ ಮಾತೆಲ್ಲ ನಾನು ಕೊಡಲ ಸ್ವಾಗತ ಮತ್ತು ಸ್ವಾಗತ ಕಾರ್ಯಕ್ರಮ ಸೊಲ್ಮೆಲು ಶ್ರೀ ವಿವೇಕಾನಂದ ಪೂಜಾರಿ ಕೌಡೋಡಿ ಬೆರೆಗೆ ಇತ್ತೆ ವೇದಿಕೆದ ಗಣ್ಯರು ದೀಪ ಬೆಳಗಿಸದು ಈ ಸಮಾರಂಭ ಉದ್ದೀಪನ ಮಾಡಿಕೊಂಡು ಕಂಡದು
ಉತ್ತರ ಮಲ್ಪಡೋದಕ್ಕೆ ಏನೊಂದಿಲ್ಲ. ಶ್ರೀ ಕೃಷ್ಣಪ್ಪ ಪೂಜಾರಿಗೆ ವೇದ ಕೃಷ್ಣರಿಗೆ ಬರ್ತದೆ ತೂಕೊಳ್ದು ಶಾಲ್ ಪಾಡೋಡು ಬಂದದೆ ಕೇನೊಂದಿಲ್ಲ. ಶ್ರೀ ವೇದ ಕೃಷ್ಣರಿಗೆ ವಿದ್ಯಾರ್ಥಿನ ಉದಿಪನ ಮಲ್ತೇರು ನಿಖಲಿಗೆ ಎಲ್ಲೇ ಪ್ರಾಯದ ಜೋಕುಲಿಗೆ ಹೆಚ್ಚಿನಕ್ಲಿಗೆ ಗೊತ್ತಿಪ್ಪಂದೆ 10-20 ವರ್ಷದ ದುಂಬು ನಮ್ಮ ಉಡುಪಿ ದಕ್ಷಿಣ ಕನ್ನಡದ ಒವೇ ರೀತಿದ ಯಥೋಮಲ್ಲ ಧಾರ್ಮಿಕ ಸಭೆ ಪಡೆ ಅಂಚಿನ ಸಭೆಟ್ಟು ಶ್ರೀಯುತ ಎ ಕೃಷ್ಣಪ್ಪ ಪೂಜಾರ್ ಧಾರ್ಮಿಕ ಚಿಂತನೆಯನ್ನು ಕೊರ್ಪುನ ಮೂಲಕ ಒಂಜಿ ಸದ್ಭಾವವನ್ನು ಮೂಡಿಸೈನಂಚಿನ ಹಿರಿಯರು ಶಿಕ್ಷಣ ಕ್ಷೇತ್ರೋಡು ನಿಖಲಿಗೆ ಮಾತೆರೆಗಳು ಒಂಜಿ ಪ್ರೇರಣೆದಾಯಿ ಎಂದು ಪಂಡ TCH ಮಲ್ತದೆ ಸಾರತ್ವರ್ಮಣೊತ್ತ 20 ಇಸುವಿಡೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಯಿನ ಆರು ಅಲ್ಪನೇ ಉಂತಂದೆ ತನ್ನ ಸ್ವ ಅಧ್ಯಯನೋಡು ಪದವಿ ಶಿಕ್ಷಣ ಪಡೆಯೊಂದು B.Ed ಪದವಿನ ಪಡೆಯೊಂದು ಹೈಸ್ಕೂಲ್ಡು ಅಧ್ಯಾಪಕರಾದ ಅಲ್ಪನೇ ಉಂತಂದೆ ಅಧ್ಯಯನ ಮುಂದುವರಿಸೊಂದು ಎಷ್ಟೋ ಕುಟುಂಬದ ಇಲ್ಲದ ಜವಾಬ್ದಾರಿ ನಿತ್ತಂದ್ಲ ಅಧ್ಯಯನ ಮುಂದುವರಿಸೋದೆ ಐದು ಬೊಕ್ಕ ಪದ್ಮುಂಜಡ ಆದಿಪ್ಪಡೆ ಉಪ್ಪಿನಂಗಡ್ಡ ಆದಿಪ್ಪಡೆ ಐದು ಬೊಕ್ಕ ಬೆಳ್ತಂಗಡಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಡೆ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಸುದೀರ್ಘ ಕಾಲ ಕೆಲಸ ಮಾಡ್ತಿನಾರು ಒಂದು ಜೋಕಲ್ನ ಬುದ್ಧಿ ಭಾವನು ಕಟ್ಟಿನಾರು ಅಕ್ಕಲ್ನ ಬದುಕನ್ನು ಬೆಳಗಿಸಾಯಿನಾರು ಆರು ಬೆಳ್ತಂಗಡಿದ ಜೂನಿಯರ್ ಕಾಲೇಜ್ ರಿಟೈರ್ಡ್ ಆಪನ ಕಾಲಡೆ ಅಲ್ಪದ ಸಂದರ್ಭಡು ಏರು ಶಾಸಕರಿತ್ತರ ಏರು ಸಚಿವರಿತ್ತರ ಅಕ್ಕಲಿಗೆ ಬಾರಿ ಮಲ್ಲ ಒತ್ತಡನು ಪಾಡದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿ ವಿಜ್ಞಾನ ವಿಭಾಗ ಆರಂಭ ಆಪನಲ್ಪ ಬಾರಿ ಮಲ್ಲ ಕೊಡುಗೆ ಕೊರನ್ಯಾರು ದಯಗೊಂದು ಪಂಡ ಒಂಜಿ ಸರ್ಕಾರಿ ಶಾಲೆಡ್ ಕಲ್ಪನ ಜೋಕುಲ್ಲ ವಿಜ್ಞಾನ ಪದವಿ ಪಡೆಯುವುದು ಇಂಜಿನಿಯರಿಂಗ್ ಮೆಡಿಕಲ್ ಶಿಕ್ಷಣ ಪಡೆಯುವುದು ಪಂಪನ ಚಿಂತನೆ ಮಾಡ್ತಿದ್ದಾರೆ ನಮ್ಮ ಸಮಾಜದ ಅವು ಬಿಲ್ಲವರ ಮಹಾಮಂಡಲ ಆದಿಪ್ಪಡೆ ಅದರ ನಂಡ ಬೊಂಬೈದ ಬಿಲ್ಲವರ ಅಸೋಸಿಯೇಷನ್ ಆದಿಪ್ಪಡೆ ಬೇರೆ ಬೇರೆ ರೀತಿಯ ನಮ್ಮ ದುಬೈದ ಬಿಲ್ಲವ ಸಂಘಲ ಆದಿಪ್ಪಡೆ ಮುಲ್ಪ ಮಾತ ಸನ್ಮಾನನು ಗೌರವವನ್ನು ಪಡೆಯಿನಾರು ಬೇರೆ ಬೇರೆ ಕಡೆಟ್ ಚಿಂತನೆ ಉಪನ್ಯಾಸನ ಕೊರನ್ಯಾರು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಶಿಕ್ಷಕ ಪ್ರಶಸ್ತಿದ ಗೌರವಗಳ ಪಾತ್ರರಾಯಿನಾರು ಸಾಹಿತ್ಯ ಪರಿಷತ್ದ ಒಂದು ಪ್ರಶಸ್ತಿಗಳ ಪಾತ್ರರಾಯಿನಾರು ಸಾಹಿತ್ಯ ಪರಿಷತ್ತಿದ ಅನೇಕ ಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾದ ಇಪ್ಪುನಾರು ಅಂಚಾದ ಇಪ್ಪುನಗ ನಂಗೆ ಬಾರಿ ಸಂತೋಷದ ವಿಚಾರ ಇಂಚಿನ ಪಂಡ ಇಂಚಿನೊಂಜಿ ಹಿರಿ ಜೀವ ಆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಡ್ ಆರೆ ನಿವೃತ್ತಿ ಆಯ್ನ ಸಂದರ್ಭ 2000 ಆಜನೆ ಇಸವಿಡ್ ಅಲ್ಪದ ನಾಯಕರಾಯಿನಂಚಿನ ಶ್ರೀ ಕೆ ವಸಂತ ಬಂಗೇರ್ರೆ ಗುರುದೇವ ಪನ್ಪುಣಂಚಿನ ವಿದ್ಯಾಸಂಸ್ಥೆನ ಕಟ್ಟಿನ ಸಂದರ್ಭಡು ಅಲ್ಪದ ಪದವಿ ಪೂರ್ವ ಕಾಲೇಜಿಗೆ ಕೂಡ ಅಲ್ಪದ ಪದವಿ ಡಿಗ್ರಿ ಕಾಲೇಜ್ ಆನಾಗ ಐತ ಪ್ರಾಂಶುಪಾಲರಾದ ಒಂಜಿ ಗುರುದೇವ ವಿದ್ಯಾ ಸಂಸ್ಥೆಗೆ ಒಂಜಿ ತಳಪಾಯ ಪಾಡ್ನಂಚಿನ ಒಂಜಿ ಗಣ್ಯರು ಒಂಜಿ ವಿದ್ವಾಂಸರು ನಮ್ಮಟ್ಟು ಉಲ್ಲೇರಿ ಪನ್ಪುನವು ನಂಗೆ ಬಾರಿ ಸಂತೋಷದ ಸಂಗತಿ ಒಂಜತ್ತು ಒಂಜಿ ದೃಷ್ಟಿಡಾರು ನಂಗೆ ಈ ಜಾಗಗೆ ನಂಗೆ ಸಂಬಂಧ ಇತ್ತಿನಾರು ನಂಗೆ ಮಾತ್ರ ಗೊತ್ತಿಪ್ಪು ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಧರ್ಮೇಂದ್ರ ಕುಮಾರ್ ಸಹೋದರನ ಆರ್ ಬಾವಿ ನಂಗೆ ಮಾತ ಒಂಜಿ ರೀತಿಯ ಒಂಜಿ ಗೌರವ ಅಭಿಮಾನ ಇಪ್ಪನಂಚಿನ ಒಂಜಿ ವ್ಯಕ್ತಿತ್ವ ಆ ರೀತಿ ತನ್ನ
ಒಂಜಿ ಪಾತ್ರದ ಮೂಲಕ ನಮ್ಮ ಎದುರು ಬರಡು ಪಂಡದು ಬಾರಿ ಗೌರವಡು ಪ್ರೀತಿದಾರೆ ವಿನಂತಿ ಮತ್ತೊಂದು. ಈ ಸಮಾರಂಭದ ಆದರಣೀಯ ಅಧ್ಯಕ್ಷರು, ಈ ಕ್ಷೇತ್ರದ ಧರ್ಮದರ್ಶಿಗಳು ಆದ ಸನ್ಮಾನ್ಯ ಶ್ರೀ ಸದಾನಂದ ಪೂಜಾರಿಯವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಈ ಕ್ಷೇತ್ರವನ್ನು ಇಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ಕಾರಣಕರ್ತರಾದಂತಹ ಉದ್ಯಮಿಗಳಾದ ಮುಂಬಯಿಯ ಶ್ರೀ ಅನಿಲ್ ದತ್ತಾರಾಮ್ ಗಾಯಕ್ವಾಡ್ರೆ, ಕೊರಂಟಬೆಟ್ಟು ಕುಟುಂಬದ ಯಜಮಾನರಾದ ಶ್ರೀ ಜಿನ್ನಪ್ಪ ಪೂಜಾರಿಯವರೇ, ಗರಡಿ ಫ್ರೆಂಡ್ಸ್ ಇದರ ಅಧ್ಯಕ್ಷರಾದ ಶ್ರೀ ಯೋಗೀಶ್ ಪೂಜಾರಿಯವರೇ, ಹಾಗೆ ಮಾನ್ಯ ಶ್ರೀ ವಿವೇಕಾನಂದ ಪೂಜಾರಿಯವರೇ, ನನ್ನ ಸಹೋದ್ಯೋಗಿ ಸಹೋದರಿ ಶ್ರೀಮತಿ ಸವಿತಾರವರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಶ್ರೀ ಕೃಷ್ಣಪ್ಪ ಪೂಜಾರಿಯವರೇ, ಈ ಕಾರ್ಯಕ್ರಮದ ನಿರ್ವಾಹಕರಾದಂತಹ ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ಯೋಗೀಶ್ ಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಸಜ್ಜನ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, 10 ವರ್ಷಗಳ ಹಿಂದೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಆಗುವ ಕಾಲಘಟ್ಟದಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆ ಒಂದು ಸಂತೋಷದ ಕ್ಷಣಗಳನ್ನು ನಾನು ಅನುಭವಿಸಿದ್ದೆ. ಬಹಳ ಜನ ಈ ಪ್ರದೇಶದಲ್ಲಿ ಸೇರಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕ್ಷೇತ್ರಕ್ಕೆ ಶಕ್ತಿಯನ್ನು ತುಂಬಿದರು. ಕೊರಂಟಬೆಟ್ಟು ಗುತ್ತು ಮನೆತನದವರು ನಮ್ಮ ಹಿರಿಯರು ನಂಬಿಕೊಂಡು ಬಂದಂತಹ ಈ ಸತ್ಯಗಳನ್ನು, ಅವರ ಮೌಲ್ಯಗಳನ್ನು ಸಮಾಜಕ್ಕೆ ವಿಸ್ತರಿಸುವ ನಿಟ್ಟಿನಲ್ಲಿ ಅನುಚಾನವಾಗಿ ನಡೆದುಕೊಂಡು ಬಂದಂತಹ ಸಂಪ್ರದಾಯಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರುವುದು ನಿಜವಾಗಿ ಒಂದು ಪ್ರಶಂಸನೀಯವಾದಂತಹ ಸಂಗತಿ. ಆ ದೃಷ್ಟಿಯಲ್ಲಿ ನಾನು ಈ ಕುಟುಂಬದ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರಾದ ಸದಾನಂದ ಪೂಜಾರಿಯವರನ್ನು ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಅಭಿನಂದಿಸುತ್ತೇನೆ. ಇವತ್ತು ಶ್ರಾವಣ ಸಂಕ್ರಮಣದ ಪ್ರಯುಕ್ತ ಇಲ್ಲಿ ಪರ್ವ ಸೇವೆ ಜರುಗಿದೆ. ಜೊತೆಯಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಕೊಡುವಂತಹ ಒಂದು ಕಾರ್ಯಕ್ರಮವು ಸಂಯೋಜಿಸಲ್ಪಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ನೀವು ಆಹ್ವಾನಿಸಿ ನನ್ನಿಂದ ಕೆಲವು ಮಾತುಗಳನ್ನು ಮಾತಾಡಿಸಲಿಕ್ಕೆ ಅಪೇಕ್ಷೆ ಪಟ್ಟ ಕಾರಣ ನಾನು ಬಹಳ ಸಂತೋಷದಿಂದ ಇಲ್ಲಿಗೆ ಆಗಮಿಸಿದ್ದೆ. ಒಂದು ದೇವರ ಈ ಸಾನ್ನಿಧ್ಯ ಎಲ್ಲಿದೆಯೋ ಅಲ್ಲಿ ಒಂದು ಆಧ್ಯಾತ್ಮಿಕ ಪ್ರಭಾವ ವಲಯ ನಿರ್ಮಾಣಗೊಳ್ಳುತ್ತದೆ ಎನ್ನುವುದು ಸ್ಪಷ್ಟ. ನಮ್ಮ ಉಸಿರಾಟ ನಡೆಯುವುದೇ ಆ ದೈವೀ ಶಕ್ತಿಯ ಪ್ರಭಾವದಿಂದ. ನಮ್ಮ ಉಸಿರಾಟ ನಿಂತು ಹೋಯಿತು ಅಂತಂದ್ರೆ ನಾವು ಶವಸ್ವರೂಪಿಗಳಾಗಿ ಬಿದ್ದು ಬಿಡ್ತೇವೆ. ಬದುಕಿನ ಕಾಲಘಟ್ಟದಲ್ಲಿ ನಾವು ಮಾಡಬೇಕಾದಂತಹ ಧರ್ಮ ಮತ್ತು ಕರ್ಮಗಳು ಅದು ಆ ಭಗವಂತನಿಗೆ ಪ್ರೀತ್ಯರ್ಥವಾದಂತಹ ಕೆಲಸಗಳಾಗಿರಬೇಕು. ನಾವು ಯಾವಾಗ ಈ ಪ್ರಪಂಚಕ್ಕೆ ಬಂದಿದ್ದೇವೋ ಮನುಷ್ಯನು ಮಾಡಬಹುದಾದಂತಹ ನಮ್ಮ ಕರ್ತವ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಾವು ಮಾಡಿದ್ದೇ ಆದರೆ ಅದೇ ಒಂದು ದೇವರಿಗೆ ನಾವು ಸಲ್ಲಿಸುವಂತಹ ಸೇವೆ ಎಂದರೂ ತಪ್ಪಾಗಲಾರದು. ಕೌಟುಂಬಿಕ ಜೀವನದಲ್ಲಿ ಬರತಕ್ಕಂಥ ಅನೇಕ ಸಮಸ್ಯೆಗಳಿರ್ಬೋದು,
ಅದಕ್ಕೆಲ್ಲ ಉತ್ತರವನ್ನು ಆ ಶಕ್ತಿಗಳು ಕೊಡ್ತವೆ ಎನ್ನುವುದು ಶತಸಿದ್ಧ. ಇವತ್ತು ನಾವು ಇಲ್ಲಿ ಕೂತಿದ್ದೇವೆ, ನಾಳೆ ಬೆಳಿಗ್ಗೆ ನಾವು ಇಲ್ಲಿ ಇರ್ತೇವೆ ಅಂತ ನಮಗೆ ಏನು ಗ್ಯಾರಂಟಿ ಇಲ್ಲ, ನೋ ಗ್ಯಾರಂಟಿ. ಎಂತೆಂಥ ಮನುಷ್ಯರು, ಎಂತೆಂಥ ದೊಡ್ಡ ಮನುಷ್ಯರು ಪೇಪರ್ನಲ್ಲಿ ದಿನ ನಾವು ನೋಡ್ತಾ ಇದ್ದೇವೆ. ಇವತ್ತಿದ್ದವರು ನಾಳೆ ಇಲ್ಲ. ಆದರೆ ನಾವು ಮಾಡತಕ್ಕಂತಹ ಸತ್ಕಾರ್ಯಗಳು, ಸತ್ಕರ್ಮಗಳು, ಅದಕ್ಕೆ ಒಳ್ಳೆಯ ಫಲ ಸಿಕ್ಕಿಯೇ ಸಿಗ್ತದೆ. ಇನ್ನೊಬ್ಬರಿಗೆ ಕೆಡುಕನ್ನು ಬಯಸದೇ ಇರುವುದು, ಇನ್ನೊಬ್ಬರ ಒಳಿತನ್ನು ನಾವು ಆಶಿಸುವುದು, ಸಾಧ್ಯವಿದ್ದಷ್ಟು ನಾವು ಸೇವೆ ಮಾಡುವುದು, ಸಾಧ್ಯವಿದ್ದಷ್ಟು ನಾವು ಇತರರನ್ನು ಪ್ರೀತಿಸುವುದು. ಲವ್ ಆಲ್, ಸರ್ವ್ ಆಲ್. ಎಲ್ಲರನ್ನು ಪ್ರೀತಿಸು, ಎಲ್ಲರ ಸೇವೆ ಮಾಡು. ಹೆಲ್ಪ್ ಎವರ್. ಯಾವಾಗಲೂ ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಹೆಲ್ಪ್ ಮಾಡು, ಸಹಾಯ ಮಾಡು. ಹರ್ಟ್ ನೆವರ್. ಇನ್ನೊಬ್ಬರ ಮನಸ್ಸನ್ನು ನೋಯಿಸಬೇಡ, ಇನ್ನೊಬ್ಬರನ್ನು ಟೀಕಿಸಬೇಡ, ಇನ್ನೊಬ್ಬರನ್ನು ನಿಂದಿಸಬೇಡ. ಆ ರೀತಿ ನಮ್ಮ ವ್ಯಕ್ತಿತ್ವವನ್ನು ನಾವು ಅರಳಿಸಿಕೊಂಡದ್ದೇ ಹೌದಾದರೆ ನಮ್ಮ ಜನ್ಮ ಸಾರ್ಥಕವಾಗ್ತದೆ. ಈ ಪ್ರಪಂಚದಲ್ಲಿ ನಾವು ಬದುಕಿದ್ದಕ್ಕೆ, ಈ ಬೆಳಕನ್ನು ಕಂಡದ್ದಕ್ಕೆ ಅರ್ಥ ಬರ್ತದೆ. ಆ ದೃಷ್ಟಿಯಲ್ಲಿ ಕೊರಂಟಗುತ್ತು ಮನೆತನದವರ ಏನು ಸೇವೆ ಇದೆ, ಪ್ರಾಮಾಣಿಕವಾದ ಸೇವೆ ಇದೆ, ಅದು ಒಂದು ಊರಿನ ಜನತೆಗೆ ಅವರು ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಅಂತಂದ್ರೂ ತಪ್ಪಾಗಲಾರದು. ಇಲ್ಲಿ ಬಂದು ನಾವು ನೋಡಿದಾಗ ಆ ಗರಡಿಗಳಾಗಿರಲಿ, ದೈವಸ್ಥಾನಗಳಾಗಿರಲಿ, ಇತರ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಇದ್ದು ಒಂದು ಸಾನ್ನಿಧ್ಯ, ದೈವ ಸಾನ್ನಿಧ್ಯ ಇಲ್ಲಿ ನೆಲೆಗೊಂಡಿದೆ ಎನ್ನುವುದು ಸ್ಪಷ್ಟ. ಆ ನಿಟ್ಟಿನಲ್ಲಿ ನಮಗೆ ತುಂಬ ಅಭಿಮಾನವಾಗ್ತದೆ. ಕೋಟಿ ಚೆನ್ನೈರು ಹುಟ್ಟಿ ಬೆಳೆದ ಪಡುಮಲೆ, ಗೆಜ್ಜೆಗಿರಿ ಈ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿ ಅನುಭವ ಇರುವ ನನಗೆ ಒಂದು ಹೆಮ್ಮೆ. ಐ ಫೀಲ್ ಪ್ರೌಡ್. ನಾನು ಸುಮಾರು ಒಂದು 40 ವರ್ಷಗಳ ಹಿಂದೆ ಯುವಕರನ್ನೆಲ್ಲ ಸಂಘಟಿಸಿ ಪಡುಮಲೆ, ಗೆಜ್ಜೆಗಿರಿಗೆ ಕರ್ಕೊಂಡು ಹೋಗಿ ಅವರಿಗೆ ತೋರಿಸಿ, ಅವರು ಆಮೇಲೆ ಹೆಣ್ಣು ಇಲ್ಲಿಗೆಲ್ಲ ಹೋಗಿ ಆ ಭವ್ಯ ಆ ಒಂದು ಕ್ಷೇತ್ರವನ್ನು ನಾನು ಪರಿಚಯಿಸಿದಂತಹ ಯುವವಾಹಿನಿ ಅಧ್ಯಕ್ಷನಾಗಿದ್ದೆ ನಾನು ಉಪ್ಪಿನಂಗಡಿಯಲ್ಲಿ. ಆ ಕಾಲದಲ್ಲಿ ಅಂತಹ ಒಂದು ಕೆಲಸವನ್ನು ಮಾಡಿ ಅವರಲ್ಲಿ ಆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೆ. ಸಾಮಾನ್ಯ 242 ಗರಡಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಮುಂಬೈಯಲ್ಲಿ ಕೂಡ ಇವೆ. ಅಂದರೆ ಆ ದೈವ ಪ್ರೀತಿ ಮತ್ತು ಪಾಪ ಭೀತಿ ನಮ್ಮಲ್ಲಿ ಬೆಳೆದಾಗ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಬರ್ತದೆ. ಯಾರಲ್ಲಿ ದೈವ ಪ್ರೀತಿ ಇದೆಯೋ ಅವನು ಮಾಡುವ ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅವನಲ್ಲಿ ಪಾಪ ಭೀತಿಯು ಇರ್ತದೆ. ನಾನು ಇಂತಹ ತಪ್ಪು ಕೆಲಸವನ್ನು ಮಾಡಬಾರದು, ದೇವರದನ್ನು ಮೆಚ್ಚುವುದಿಲ್ಲ, ನನ್ನಿಂದ ಅನ್ಯಾಯವಾಗಬಾರದು, ಸಮಾಜಕ್ಕೆ ಏನಾದರೂ ನನ್ನಿಂದ ಒಳ್ಳೆಯದಾಗಬೇಕು ಎನ್ನುವಂಥ ಒಂದು ಆಶಯದಿಂದ ನಾವು ಕೆಲಸ ಮಾಡಿದ್ದೇ ಹೋದಾದರೆ ಅದಕ್ಕೆ ದೈವಾನುಗ್ರಹ ಇದ್ದೇ ಇರ್ತದೆ. ವಿದ್ಯಾರ್ಥಿಗಳಾದ ನೀವು ಗಮನಿಸಬೇಕು, ಮತ್ತು ಎಲ್ಲರೂ ಕೂಡ ಜೀವನದಲ್ಲಿ ನಾವು ಯಶಸ್ಸನ್ನು ಪಡಿಬೇಕು ಅಂತಾಗಿದ್ರೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅದರ ಜೊತೆಯಲ್ಲಿ ನಮಗೊಂದು ಅದೃಷ್ಟವೂ ಬೇಕು, ಅದರ ಒಟ್ಟಿಗೆ ದೈವಾನುಗ್ರಹವೂ ಬೇಕು. ಈ 3 ಸಂಗತಿಗಳು ಒಂದಕ್ಕೊಂದು ಪೂರಕ. ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡದೇ ಹೋದರೆ ನಮಗೆ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ವಿದ್ಯಾರ್ಥಿಗಳಾದ ನೀವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ, ಶಿಕ್ಷಣವನ್ನು ಪಡಿತೀರಿ, ಅದಕ್ಕೆ ಫಲ ಸಿಕ್ಕಬೇಕು ಅಂತಾಗಿದ್ರೆ ಒಂದು ಅದೃಷ್ಟವೂ ಬೇಕು. ನಿಮ್ಮ ಅದೃಷ್ಟ ರೇಖೆ ಗಟ್ಟಿಯಾಗಿರಬೇಕು. ಆಮೇಲೆ ದೈವಾನುಗ್ರಹವೂ ಬೇಕು. ಏನು ದೈವಾನುಗ್ರಹ ಅಂದರೆ, ದೈವಾನುಗ್ರಹ ಅಂಗಡಿಯಲ್ಲಿ ಸಿಕ್ಕುವಂಥದ್ದಲ್ಲ, ಅದು ಮಾರುಕಟ್ಟೆಯಲ್ಲಿ ಸಿಕ್ಕುವಂಥದ್ದಲ್ಲ. ನಿಮಗೆ ಕಣ್ಣಿಗೆ ಕಾಣುವಂಥ ದೇವರು ಯಾರು ಅಂತಂದ್ರೆ ನಿಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು. ಯಾವಾಗ ನೀವು ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಪ್ರೀತಿಯಿಂದ, ಗೌರವದಿಂದ ನೋಡಿಕೊಳ್ತೀರೋ, ಅವರ ಆಶೀರ್ವಾದವನ್ನು ಪಡಿತೀರೋ, ನಿಮಗೆ ಅನುಗ್ರಹ, ದೈವಾನುಗ್ರಹ ಆದ ಹಾಗೆ. ನೀವು ಬೆಳಗ್ಗೆ ಎದ್ದು ಮನೆಯಿಂದ ಹೊರಡುವಾಗ
ತಂದೆ ತಾಯಿಗಳ ಪಾದವನ್ನು ಮುಟ್ಟಿ ಅವರಿಗೆ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ. ಎಡ್ಡಾವಣ ಮಗ ಅಂತ ಹೇಳಿ ಅವರು ನಿಮ್ಮ ತಲೆ ಮೇಲೆ ಕೈ ಇಡ್ಲಿ, ಅವತ್ತು ನಿಮಗೆ ಶುಭವಾಗ್ತದೆ, ಒಳ್ಳೆಯದಾಗ್ತದೆ. ನೀವು ಬೇರೆ ಏನೋ ದೊಡ್ಡ ದೊಡ್ಡ ಸಮಾರಂಭಗಳನ್ನು ಅಥವಾ ಉತ್ಸವಗಳನ್ನು ನೋಡಿಕೊಂಡು ಬರಬಹುದು, ಬರದೇ ಇರಬಹುದು. ಆದರೆ ನೀವು ನಂಬುವಂತಹ ದೇವರು ನಿಮ್ಮ ಮನೆಯಲ್ಲೇ ಇದ್ದಾರೆ. ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಯಾರು ಭಕ್ತಿಯಿಂದ ಪ್ರೀತಿಯಿಂದ ನೋಡಿಕೊಳ್ತಾರೋ ಅವರೆಂದೂ ಜೀವನದಲ್ಲಿ ಸೋಲುವುದಿಲ್ಲ. ಅವರೆಂದೂ ಜೀವನದಲ್ಲಿ ಅವರು ಸೋಲುವುದಿಲ್ಲ. ಆದರೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಮರೆತಂತಹ ಮಕ್ಕಳಿದ್ದಾರಲ್ಲ, ಅವರು ಜೀವನದಲ್ಲಿ ಸೋಲ್ತಾರೆ. ಅದು ನೀವು ಮಾಡಬೇಕಾದಂಥ ಒಂದನೇ ಕೆಲಸ. ಅಂತಹ ಪುಣ್ಯ ಕೆಲಸವನ್ನು ನೀವು ಮಾಡಲೇಬೇಕು, ಮಾಡತಕ್ಕದ್ದು. ಆಮೇಲೆ ನಿಮ್ಮ ಪ್ರಯತ್ನ ಇಲ್ಲದೆ ಹೋದರೆ ನೀವು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾರ್ಡ್ ವರ್ಕ್ ಮಾಡಲೇಬೇಕು. ವಿದ್ಯಾರ್ಥಿಗಳಾದಂಥ ನೀವು ಚೆನ್ನಾಗಿ ದುಡಿಲೇಬೇಕು. ಇವತ್ತು ಒಂದು ಸಮಸ್ಯೆ, ಇವತ್ತು ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಬದುಕುತ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ ಸುಮಾರು ಮಂದಿ ಇಲ್ಲಿ ಇದ್ದಾರೆ, ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ನಾನು 1947ರಲ್ಲಿ ಹುಟ್ಟಿದವ, ಸ್ವಾತಂತ್ರ್ಯ ಸಿಕ್ಕಿದ ವರ್ಷ ಹುಟ್ಟಿದವ. ಆ ಕಾಲದ ಕಷ್ಟ, ಆ ಕಾಲದ ಬಡತನ, ಆ ಕಾಲದ ಆ ನೋವು ಏನು ಎನ್ನುವುದು ಈಗಲೂ ನನಗೆ ಸ್ಮರಣೆಯಲ್ಲಿದೆ. ನಿಮಗೆ ಅದು ಕಥೆಯಾಗಿ ಕಾಣಬಹುದು. ಹೊಟ್ಟೆಗೆ ಅನ್ನ ಸರಿ ಇಲ್ಲ, ಮೈಗೆ ಬಟ್ಟೆ ಇಲ್ಲ, ಕಾಲಿಗೆ ಚಪ್ಪಲಿ ಇಲ್ಲ, ತಲೆಗೆ ಎಣ್ಣೆ ಇಲ್ಲ, ಶಾಲೆಗೆ ಹೋಗಲಿಕ್ಕೆ ಶಾಲೆ ಇಲ್ಲ, ಕಾಯಿಲೆ ಬಂದರೆ ಆಸ್ಪತ್ರೆ ಇಲ್ಲ, ಪ್ರಯಾಣ ಮಾಡಲಿಕ್ಕೆ ಬಸ್ಸುಗಳಿಲ್ಲ. ಇಲ್ಲ ಇಲ್ಲ ಇಲ್ಲ. ಆ ಇಲ್ಲದ ಕಾಲದಲ್ಲಿ ಬದುಕಿದವರು, ಹುಟ್ಟಿದವರು ನಾವು. ತಾಲೂಕಿಗೆ ಒಂದು ಹೈಸ್ಕೂಲು, ಪುತ್ತೂರಿನಲ್ಲಿ ಒಂದು ಹೈಸ್ಕೂಲು. ಹೋಗಬೇಕು ಅಂತಾದರೆ 25-30 ಕಿಲೋಮೀಟರ್ ಹೋಗಬೇಕು, ನಡ್ಕೊಂಡು ಹೋಗಬೇಕು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದದ್ದು 2 ಕಾಲೇಜುಗಳು, ಒಂದು ಸೈಂಟ್ ಅಲೋಸಿಯಸ್ ಕಾಲೇಜು, ಒಂದು ಗವರ್ಮೆಂಟ್ ಕಾಲೇಜು. ಇದು ಬಿಟ್ಟರೆ ಕಾಲೇಜೇ ಇಲ್ಲ, PUC ವಿದ್ಯಾಭ್ಯಾಸವಿಲ್ಲ. ಅಂತಹ ಕಾಲಘಟ್ಟದಲ್ಲಿ ನಾವು ಪಟ್ಟಂತಹ ಕಷ್ಟ, ಅವ್ರು ಹೇಳಿದ್ರಲ್ಲ, ಸ್ವಪ್ರಯತ್ನದಿಂದ ಅವರು ವಿದ್ಯಾಭ್ಯಾಸವನ್ನು ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ. ಬಡತನ, ಕಷ್ಟ. ನನ್ನ ತಂದೆಯವರು ಅಧ್ಯಾಪಕರು. ಅವರಿಗೆ ನನ್ನ ಮಗ ಕಲಿಬೇಕು, ಉದ್ಧಾರ ಆಗಬೇಕು ಅನ್ನೋಂಥ ಆಸೆ ಇತ್ತು. ಆದರೆ ಆರ್ಥಿಕವಾದಂತಹ ಮುಗ್ಗಟ್ಟು ಇದ್ದ ಕಾರಣ ನಮಗೆಲ್ಲ ಆ ಕಾಲದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗಲಿಲ್ಲ. ಇಂತಹ ದುಸ್ಥಿತಿ ಈಗ ನಿಮಗೆ ಇಲ್ಲ. ನಿಮ್ಮ ತಂದೆ ತಾಯಿಗಳು ನಿಮಗೆ ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಮಗೆ ಒಂದೇ ಪ್ಯಾರ್ ಡ್ರೆಸ್ ಇದ್ದದ್ದು, ವಾರಕ್ಕೆ ಒಂದು ಪ್ಯಾರ್, ಅದನ್ನೇ ಆದಿತ್ಯವಾರ ಹೋಗಿದ್ದು, ಮತ್ತೆ ಅದನ್ನೇ. ನಿಮಗೆ ಇವತ್ತು ಎಷ್ಟು ಒಂದು ಖುಷಿ ಜೀವನವನ್ನು ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಜವಾಗಿ ನೀವು ಪುಣ್ಯಾತ್ಮರು. ಈ ಕಾಲಘಟ್ಟದಲ್ಲಿ ಹುಟ್ಟಿದ ನೀವು ನಿಮ್ಮ ಬದುಕನ್ನು ನೀವು ರೂಪಿಸಬೇಕು ಅಂತಾಗಿದ್ರೆ ನೀವು ಸ್ವಲ್ಪ ಪಾರಮಾರ್ಥಿಕ ಚಿಂತನೆ ಬೇಕು. ದೈವಾನುಗ್ರಹ ಬಹಳ ಮುಖ್ಯ. ಆ ದೇವರನ್ನು ಮರಿಬೇಡಿ, ಪ್ರಾರ್ಥನೆ ಮಾಡಿ. ಇಂತಹ ಸ್ಥಾನಗಳಿಗೆ, ದೈವ ಸ್ಥಾನಗಳಿಗೆ ಬಂದಾಗ ಭಕ್ತಿಯಿಂದ ಅಡ್ಡಬೇಡಿ, ಪ್ರೇ ಮಾಡಿ, ಪ್ರೇ ಗಾಡ್. ಆಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ತದೆ, ನಿಮ್ಮ ಸಮಸ್ಯೆಗಳು ಪರಿಹಾರವಾಗ್ತವೆ, ನಿಮಗೆ ಎಲ್ಲ ರೀತಿಯ ಒಂದು ಕ್ಷೇಮ, ನೆಮ್ಮದಿ ಉಂಟಾಗ್ತದೆ. ಒಂದು ಕಾಲದಲ್ಲಿ ಇತ್ತು ಬಡತನ ಮತ್ತು ಅದರ ಜೊತೆಯಲ್ಲಿ ಅವಿದ್ಯೆ. ಇವತ್ತು ಬಡತನ ಬಹಳಷ್ಟು ಕಡಿಮೆ ಆಗಿದೆ. ಹೊಟ್ಟೆಗೆ, ಬಟ್ಟೆಗೆ ಅಥವಾ ನಮ್ಮ ದಿನನಿತ್ಯದ ಮನೆ, ವಾಸ ಮಾಡುವಂಥ ಮನೆ, ಎಲ್ಲ ರೀತಿಯ ವಿದ್ಯುತ್ತು, ಅದು ಇದು ಎಲ್ಲ ಸೌಕರ್ಯಗಳು ಬಂದು ಇವತ್ತು ವಿದ್ಯಾರ್ಥಿಗಳಿಗೆ ಜೀವನ ಎನ್ನುವುದು ಒಂದು ಸುಖಮಯ ಜೀವನವಾಗಿದೆ. ನೀವೆಲ್ಲ ಪ್ರತಿಭಾವಂತರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಅಂತ ಇಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ಹಚ್ಚಾಕಿದ್ದಾರೆ. ಒಂದು ವಿಚಾರ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಮಕ್ಕಳೇ. ಪ್ರತಿಭೆ ಎನ್ನುವುದು ಗುಡಿಸಲಲ್ಲಿ ಹುಟ್ಟುತ್ತದೆ, ಅರಮನೆಯಲ್ಲಿ ಸಾಯ್ತದೆ. ಈ ಹಳ್ಳಿ ಪ್ರದೇಶದ ಒಂದು ಗುಡಿಸಲಲ್ಲಿ ಹುಟ್ಟಿದ ಮಗು
ದೆಹಲಿಯ ರಾಷ್ಟ್ರಪತಿ ಭವನದ ಒಳಗೆ ನುಗ್ಗಬಲ್ಲದು. ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿಯು ಇದೆ ಅಂತಂದ್ರೆ ಕೊರಂಟಬೆಟ್ಟಿನ ಒಂದು ಇರುವೆ ಅದು ದೆಹಲಿಯ ರಾಷ್ಟ್ರಪತಿ ಭವನದ ಒಳಗೆ ನುಗ್ಗಬಲ್ಲದು. ನೀವು APJ ಅಬ್ದುಲ್ ಕಲಾಂ ಅವರ ಒಂದು ಜೀವನವನ್ನು ನೀವು ಓದಿರಬಹುದು. ಕಡು ಬಡತನ, ಪೇಪರ್ ಮಾರಾಟ ಮಾಡಿ ಬೆಳಗ್ಗೆ ಎದ್ದು 3 ಗಂಟೆಗೆ ಎದ್ದು ನ್ಯೂಸ್ ಪೇಪರ್ ಅನ್ನು ಮನೆ ಮನೆಗೆ ಕೊಂಡು ಹೋಗಿ ಮಾರಾಟ ಮಾಡಿ ಹೊಟ್ಟೆ ತುಂಬಿಸಿದಂತಹ ಹುಡುಗ ಪ್ರಯತ್ನಪಟ್ಟು ಕಲಿತು, ಕಷ್ಟದಲ್ಲಿ ಕಲಿತು, ಇತರರಲ್ಲಿ ಕಾಡಿ ಬೇಡಿ ಗುರುಗಳಿಗೆ ಒಳ್ಳೆಯ ವಿದ್ಯಾರ್ಥಿಯಾಗಿ ಶಿಷ್ಯನಾಗಿ ಬೆಳೀತಾ ಬೆಳೀತಾ ಜಗತ್ತಿನ ಮಹಾನ್ ವಿಜ್ಞಾನಿಯಾದರು, ಮಹಾ ಮಾನವತಾವಾದಿಯಾದರು, ಭಾರತದ ರಾಷ್ಟ್ರಪತಿಯಾದರು. ಎಲ್ಲಿಯೋ ಪಾತಾಳ ಗುಡ್ಡೆಯಲ್ಲಿದ್ದಂತಹ ಮಗು ಎಷ್ಟು ಎತ್ತರಕ್ಕೆ ಏರಿತು. ಆ ಪ್ರಾಮಾಣಿಕ ಪ್ರಯತ್ನ, ಅದೃಷ್ಟ ಮತ್ತು ದೈವಾನುಗ್ರಹ ಇದು ಇದರ ಹಿಂದೆ ಕೆಲಸ ಮಾಡಿದಂತಹ ಶಕ್ತಿಗಳು. ಆದ್ದರಿಂದ ನೀವು ನಿರಾಶೆ ಆಗಬಾರ್ದು, ಯಾವತ್ತೂ ನಿರಾಶೆ ಆಗಬಾರ್ದು. ನಾನು ಬಡವ, ನಾನು ಹಿಂದುಳಿದವ, ನನ್ನಿಂದ ಇದು ಆಗುವಂಥದ್ದಲ್ಲ, ನನಗೆ ಸಾಮರ್ಥ್ಯ ಇಲ್ಲ. ಇಲ್ಲ, ಎಲ್ಲರಲ್ಲಿಯೂ ಸಾಮರ್ಥ್ಯ ಇದೆ, ಎಲ್ಲರಿಗೂ ಯೋಗ ಇದೆ, ಎಲ್ಲರಿಗೂ ಭಾಗ್ಯ ಇದೆ. ಭಾಗ್ಯದ ಭಾಗ್ಯವು ಯಾರಿಗೆ ಯಾವಾಗ ತೆರೀತದೆ ಅಂತ ನಿರೀಕ್ಷೆಯಲ್ಲಿರಬೇಕು. ನಾವು ಪ್ರಯತ್ನ ಮಾಡಬೇಕು. ನಾವು ಸಜ್ಜನರ ಸಹವಾಸವನ್ನು ಮಾಡಬೇಕು. ಸಜ್ಜನರ ಸಹವಾಸ ಮಾಡಿದರೆ ಅದು ತೀರ್ಥ. ಹರಿಯುವ ನೀರೆಟ್ಟನದು ತೀರ್ಥ ಅಂತಂದ್ರು. ಒಳ್ಳೆಯವರ ಸಹವಾಸವನ್ನು ಮಾಡಿ. ಒಂದು ಗೆಳೆತನ ಮಾಡುವಾಗಲೂ ಕೂಡ ಒಳ್ಳೆಯವರ ಫ್ರೆಂಡ್ಶಿಪ್ ಮಾಡಿ. ಗೆಳೆತನ ಮಾಡುವಾಗ ಯೋಚಿಸಿ ಗೆಳೆತನ ಮಾಡಿ. ಕೆಟ್ಟ ವಿದ್ಯಾರ್ಥಿಗಳ ಗೆಳೆತನ ಮಾಡಬೇಡಿ. ಒಂದು ಮಾತಿದೆ, ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತನ್ನೆಳವ ತಂಪಿನಲ್ಲಿ ತಂಗಿರುವೆನು. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವವಿಲ್ಲ, ದ್ವೇಷ ಗುಣ ಮಣಂ ಇಲ್ಲ, ಸಣ್ಣತನ ಸಂಕೋಚ ಮೊದಲೇ ಇಲ್ಲ. ಎದೆಯು ಬಾನಗಲ, ಹೃದಯ ತಿಳಿಯಾದ ಕೊಳ, ಅದರಲ್ಲಿ ಭಾವವೆಂಬುದು ಶುದ್ಧವಾದ ಸ್ಫಟಿಕ, ಬೆಳದಿಂಗಳಷ್ಟು ಹಿತ. ಒಂದು ಆತ್ಮೀಯವಾದ ಗೆಳೆಯರು, ಶುದ್ಧವಾದ ಸ್ಫಟಿಕದಂತಹ ವ್ಯಕ್ತಿಗಳ ಸಹವಾಸವನ್ನು ಮಾಡಿ. ಕೆಟ್ಟ ವಿದ್ಯಾರ್ಥಿಗಳ ಸಹವಾಸ ಮಾಡಿ ಜೀವನವನ್ನು ಹಾಳು ಮಾಡಿಕೊಳ್ಬೇಡಿ. ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅಂತ ಅಂತಾರೆ. ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಬರುವವರು, ನಮಗೆ ಸಂಬಂಧಿಕರು ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಆದರೆ ಒಬ್ಬ ಒಳ್ಳೆಯ ಗೆಳೆಯ, ಒಬ್ಬ ಒಳ್ಳೆಯ ಗೆಳತಿ ನಿಮ್ಮ ಬದುಕಿನಲ್ಲಿ ದೊಡ್ಡ ಪರಿವರ್ತನೆ, ಬದಲಾವಣೆಯನ್ನು ಮಾಡತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವಾಗಲೂ ಒಳ್ಳೆಯವರ ಸಹವಾಸ ಮಾಡಿ. ಒಳ್ಳೆಯ ನಡತೆ, ಒಳ್ಳೆಯ ಗುಣನಡತೆ ಇರುವಂತಹ ವ್ಯಕ್ತಿಗಳ ಸಹವಾಸವನ್ನು ಮಾಡಿ. ನೀತಿವಂತ, ಗುಣವಂತ, ಶೀಲವಂತ, ಚಾರಿತ್ರ್ಯವಂತ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಸ್ಕಾರ ಇರಲಿ, ನಿಮ್ಮ ಸಹವಾಸವಿರಲಿ. ನಿಮ್ಮ ಸಾಧನೆ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಯಾರ್ಯಾರು ಅಂತ ಇನ್ನೂ ಗೊತ್ತಾಗಬೇಕಷ್ಟೇ. ನಿಮ್ಮ ಒಂದು ಮಾತಿದೆ, ಒಬ್ಬ ವ್ಯಕ್ತಿ ಸಾಧನೆ ಮಾಡದೆ ಸತ್ತರೆ ಅದು ಸಾವಿಗೆ ಮಾಡಿದ ಅವಮಾನ. ನೆನಪಿಟ್ಟುಕೊಳ್ಳಿ. ಒಬ್ಬ ವ್ಯಕ್ತಿ ಸಾಧನೆ ಮಾಡದೆ ಸತ್ತರೆ ಅದು ಸಾವಿಗೆ ಮಾಡಿದ ಅವಮಾನ. ಒಬ್ಬ ವ್ಯಕ್ತಿ ಆದರ್ಶ ಇಲ್ಲದೆ ಬದುಕಿದರೆ ಅದು ಬದುಕಿಗೆ ಮಾಡಿದ ಅವಮಾನ. ಈ ಸಾಧನೆ ಮತ್ತು ಆದರ್ಶ ನಮ್ಮ ದೇಹದ 2 ಕಣ್ಣುಗಳಿದ್ದಾಗೆ, ಬೆಳಕದು. ಸಾಧನೆಯೇ ನಮ್ಮ ಜೀವನ ಧರ್ಮವಾಗಬೇಕು, ಸಾಧನೆಯೇ ನಮ್ಮ ಕರ್ತವ್ಯ ಕರ್ಮವಾಗಬೇಕು. ಸಾಧನಾಶೀಲರಾಗಬೇಕು. ಅಂತಹ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳು ನೀವಾದರೆ ಮುಂದೆ ಬದುಕಿನಲ್ಲಿ ನೀವು ಬಹಳಷ್ಟು ಎತ್ತರಕ್ಕೆ ಬೆಳೀತೀರಿ, ಹೋಗ್ತೀರಿ. ಎಂತೆಂತಹ ದೊಡ್ಡ ಜ್ಞಾನಿಗಳು, ವಿಜ್ಞಾನಿಗಳು ಎಲ್ಲರೂ ಬಡತನದಿಂದಲೇ ಮೇಲೆ ಬಂದವರು. ಪ್ರತಿಯೊಬ್ಬರ ಚರಿತ್ರೆಯನ್ನು ನೋಡಿ, ಬಡತನದಿಂದ ಬಂದ ವ್ಯಕ್ತಿಗಳ ಚರಿತ್ರೆಯನ್ನು ನೋಡಿದರೆ ರೋಮಾಂಚನವಾಗ್ತದೆ. ಎಂತೆಂಥವರು, ಯಾವ್ಯಾವ ಕೇರಳದ ಒಂದು ಹಳ್ಳಿಯಲ್ಲಿ ಹುಟ್ಟಿದಂತಹ ಹುಡುಗ ನಾರಾಯಣನ್ ಎಂಬುವರು ರಾಷ್ಟ್ರಪತಿಯಾದರು, ಭಾರತ ರಾಷ್ಟ್ರಪತಿಯಾದರು. KR ನಾರಾಯಣನ್. ಇದೆಲ್ಲ ನಮಗೆ ಆದರ್ಶವಾಗಬೇಕು. ಇದನ್ನೆಲ್ಲ ನೀವು ನೋಡಬೇಕು, ಓದಬೇಕು, ತಿಳ್ಕೊಳ್ಬೇಕು, ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು. ಆ ಮೂಲಕವಾಗಿ ನಿಮ್ಮ ಬದುಕನ್ನು ನೀವು ರೂಪಿಸಿಕೊಳ್ಬೇಕು. ಒಂದು ವಿಚಾರ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಎಲ್ರಿಗೂ. ಅದು ನಮಗೆ ಯಾರು ಕಷ್ಟ ಕಾಲದಲ್ಲಿ ನೆರವಿಗೆ ಬರ್ತಾರೋ ಅವರನ್ನು ಮರಿಬೇಡಿ.
ಇದು ಹಿರಿಯರಿಗೂ ಕಿರಿಯರಿಗೂ. ನಮ್ಮ ಕಷ್ಟಕಾಲದಲ್ಲಿ ಯಾರು ನಮಗೆ ಧಾವಿಸಿ ಬರ್ತಾರೆ ಅವರನ್ನು ನಾವು ಯಾವತ್ತೂ ಮರಿಬಾರದು. ಅವರು ಮಾಡಿದ ಉಪಕಾರಕ್ಕೆ ನಾವು ಯಾವಾಗಲೂ ಕೃತಜ್ಞರಾಗಬೇಡಿ. ಅಂತಹ ಒಂದು ಒಳ್ಳೆಯ ಗುಣಮೌಲ್ಯವನ್ನು ನೀವು ರೂಪಿಸಿಕೊಳ್ಳಿ. ಪ್ರತಿಯೊಬ್ಬರಲ್ಲಿ ಒಂದು ನೈತಿಕ ಮೌಲ್ಯಗಳಿವೆ. ನಿಮ್ಮ ವ್ಯಕ್ತಿಯ ಘನತೆ, ಒಬ್ಬ ವ್ಯಕ್ತಿಗೆ ಒಂದು ಘನತೆ ಅಂತದೆ. ಕೃಷ್ಣಪ್ಪ ಪೂಜಾರಿಯದ್ದೇ ಒಂದು ಘನತೆ. ಯೋಗೀಶ್ ಕೈರೋಡಿ ಅವರಿಗೆ ಯೋಗೀಶ್ ಕೈರೋಡಿ ಅವರದ್ದೇ ಆದಂತಹ ಒಂದು ಘನತೆ, ಅದು ವ್ಯಕ್ತಿಯ ಘನತೆ. ಅದನ್ನು ಉಳಿಸಿಕೊಳ್ಬೇಕು ನಾವು. ಒಂದು ವ್ಯಕ್ತಿಯ ಘನತೆ, ಒಂದು ಕುಟುಂಬದ ಘನತೆ, ಒಂದು ಮನೆತನದ ಘನತೆ, ತಾನು ಕುಳಿತ ಪೀಠದ ಘನತೆ, ತಾನು ಕೈಗೊಂಡ ವೃತ್ತಿಯ ಘನತೆ. ಈ ಘನತೆಗೆ ಕೊರತೆ ಆಗಬಾರದು. ಆ ಘನತೆಯನ್ನು ಕಾಪಾಡಿಕೊಂಡು ಬರತಕ್ಕಂತಹ ಒಂದು ಶಕ್ತಿ ನಮ್ಮಲ್ಲಿ ಯಾವಾಗಲೂ ತಲೆಯಲ್ಲಿರಬೇಕು. ಯಾವಾಗಲೂ ನಾನು ಇಂತಹವರ ಮಗ, ಇಂಥವರ ಮಗಳು, ನನ್ನ ತಂದೆ ಹೀಗಿದ್ರು, ನನ್ನ ತಾಯಿ ಹೀಗಿದ್ರು, ನನ್ನ ಅಜ್ಜ ಹೀಗಿದ್ರು, ನಾನು ಇಂತಹ ಒಂದು ಘನತೆಯ ಮನೆತನದಿಂದ ಬಂದವ, ಆ ಗೌರವಕ್ಕೆ ನಾನು ಚ್ಯುತಿ ಬಾರದ ಹಾಗೆ ಬದುಕಬೇಕು, ಮರ್ಯಾದೆಯ ಜೀವನವನ್ನು ಮಾಡಬೇಕು ಎನ್ನುವಂಥ ಸಂಕಲ್ಪವನ್ನು ನಾವು ಮಾಡಬೇಕು. ಇತರರನ್ನು ನೋಡಿ ಕಲಿಬೇಕು. ಅಂತಹ ಒಂದು ಘನತೆಯ ಬದುಕು ನಿಮ್ಮದಾಗಲಿ. ನೀವು ಗುರುತಿಸುವರವಾಗಿ ಇತರರಿಂದ ಗುರುತಿಸಲ್ಪಡಬೇಕು. ನೋಡಿ, ನಾಳೆ ನೀವು ಒಂದು ಯಾವುದೋ ಒಂದು ರ್ಯಾಂಕ್ ಪಡೆದು ಅಥವಾ ಒಂದು ದೊಡ್ಡ ಉದ್ಯೋಗ ಪಡೆದು ಒಂದು ಯಶಸ್ವಿ ವ್ಯಕ್ತಿಗಳಾದರೆ ನಿಮ್ಮ ಹೆಸರು ಪೇಪರ್ನಲ್ಲಿ ಬರ್ತದೆ. ನಿಮ್ಮನ್ನು ವೇದಿಕೆ ಕರೀತಾರೆ, ಅಲ್ಲಿ ಕೂತ್ಕೊಳಿಸ್ತಾರೆ, ನಿಮ್ಮನ್ನು ಹೊಗಳ್ತಾರೆ, ನಿಮ್ಮ ಬಗ್ಗೆ ನಿಮ್ಮ ಸಾಧನೆಯನ್ನು ಹೇಳ್ತಾರೆ. ಆಗ ನಿಮ್ಮ ತಂದೆ ಮತ್ತು ತಾಯಿಯು ಅಲ್ಲಿ ಎದುರು ಕೂತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಮಗನ ಅಥವಾ ಮಗಳ ಸಾಧನೆಯನ್ನು ಆ ಹೊಗಳೋ ಹೊತ್ತಿಗೆ ಆ ಅಲ್ಲಿ ಕುಳಿತಂತಹ ವ್ಯಕ್ತಿಗಳ ತಂದೆ ತಾಯಿಗಳ ಕಣ್ಣಲ್ಲಿ ಕಣ್ಣೀರು ಬರ್ತದೆ. ನನ್ನ ಜನ್ಮ ಸಾರ್ಥಕ ಆಯಿತು, ಇಂಚಿನ ಮಗಲಿನ ಪಡೆಯಿನ ಯಾನು ನಿಜವಾಯಿನ ಪುಣ್ಯಾದಿಗೆಯಾನು, ಇಂಚಿನ ಆಣು ಮಗನ ಪಡೆಯಿನ ಯಾನು ಎಲ್ಲ ಸೈಟೆಲ್ಲ ಮಲ್ಲೇಜ್. ಇಂಥ ಭಾವನೆ ಅವರಲ್ಲಿ ಬರ್ತದೆ. ಮತ್ತೊಂದು, ಬಾಕಿ ಕುಳಿತವರು ಕೇಳ್ತಾರೆ, ಇಂಚಿನ ಒಂದು ಬಾಲಿನ ಪಡೆಯಿನ ಆ ಅಪ್ಪಮ್ಮೆ ಏನಪ್ಪ ಪುಣ್ಯಾತ್ಮರ ಹಾಕರು, ಎಂಥ ಪುಣ್ಯಾತ್ಮರಪ್ಪ ಅವರು. ಇದು ವ್ಯಕ್ತಿತ್ವ, ಇದು ಪರ್ಸನಾಲಿಟಿ. ಅಂತಹ ಒಂದು ವೇದಿಕೆಯಲ್ಲಿ ಮಾನ ಸನ್ಮಾನ ಪಡೆಯುವಂತಹ ಅರ್ಹತೆ ಯೋಗ್ಯತೆ ನಮಗೆ ಬರಲಿ ಅಂತ ನೀವು ಪ್ರಾರ್ಥಿಸಬೇಕು. ದೈವಾನುಗ್ರಹಕ್ಕಾಗಿ ಪ್ರಾರ್ಥಿಸಬೇಕು, ಚಿಂತನೆ ಮಾಡಬೇಕು. ಅಂತಹ ಯೋಗ ನಿಮ್ಮ ಈ ಕುಳಿತಂತಹ ಎಲ್ಲ ಮಕ್ಕಳಿಗೆ ಬರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮ ಹಳ್ಳಿಯ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಹೆಚ್ಚಿನ ಮಕ್ಕಳು ಕನ್ನಡ ಮೀಡಿಯಂ ಸ್ಕೂಲಿಗೆ ಹೋಗುವರು. ಆದರೆ ನಮ್ಮಲ್ಲಿ ಕನ್ನಡ ಮೀಡಿಯಂನಲ್ಲಿ ಎಲಿಮೆಂಟರಿ ಶಾಲೆಯಲ್ಲಿ ಓದಿದವ ನಾನು, ಕನ್ನಡ ಮೀಡಿಯಂನಲ್ಲಿ ಹೈಸ್ಕೂಲಿಗೆ ಓದಿದವ ನಾನು ಎನ್ನುವಂಥ ಕೀಳರಿಮೆ ನಿಮ್ಮಲ್ಲಿ ದಯವಿಟ್ಟು ಬರಬಾರದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರೆ. ನಾನು ಕನ್ನಡ ಮೀಡಿಯಂನಲ್ಲಿ ಓದಿದವ, ನನಗೆ ಆ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದವರ ಒಟ್ಟಿಗೆ ಸ್ಪರ್ಧಿಸಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂತೋ ನೀವು ಸೋಲ್ತೀರಿ. ಕನ್ನಡ ಮೀಡಿಯಂನಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಎಂತೆಂಥ ಪ್ರತಿಭಾವಂತರು ನಮ್ಮ ಸಮಾಜದಲ್ಲಿ ಕಾಣ್ತಾರೆ ನೋಡಿ. ಎಷ್ಟು ಮಂದಿ ಡಿಸಿಗಳಾಗಿದ್ದಾರೆ, ಎಷ್ಟು ಮಂದಿ IPS ಅಧಿಕಾರಿಗಳಾಗಿದ್ದಾರೆ, ಎಷ್ಟು ಮಂದಿ ರಾಜಕಾರಣಿಗಳಾಗಿದ್ದಾರೆ, ಎಷ್ಟು ಮಂದಿ ಡಾಕ್ಟರ್ಗಳಾಗಿದ್ದಾರೆ, ಎಷ್ಟು ಮಂದಿ ಎಂಜಿನಿಯರ್ಗಳಾಗಿದ್ದಾರೆ, ಎಲ್ಲಿಂದ ಎಲ್ಲಿವರೆಗೆ ಹೋಗಿದ್ದಾರೆ. ಕನ್ನಡ ಮೀಡಿಯಂನಲ್ಲಿ ಓದಿದ ಹುಡುಗ ನನ್ನ ಶಿಷ್ಯ ರಾಷ್ಟ್ರಪತಿ ಪದಕವನ್ನು ಪಡೆದರು. ರಾಷ್ಟ್ರಪತಿ ಪದಕ, ಶಿಕ್ಷಕ ಪ್ರಶಸ್ತಿಯನ್ನು ಪಡೆದರು. ಕನ್ನಡ ಮೀಡಿಯಂ ನಾನು ಗಳಿಸಿದ ಹುಡುಗ. ಆದ್ದರಿಂದ ನಾನು ಕನ್ನಡ ಮೀಡಿಯಂನಲ್ಲಿ ಓದಿದ ಹುಡುಗ ಅಥವಾ ಹುಡುಗಿ ಎನ್ನುವಂಥ ಕೀಳರಿಮೆ ನಿಮಗೆ ಯಾವಾಗ ಬಂತೋ ನೀವು ಸೋಲ್ತೀರಿ. ಅಂತಹ ಒಂದು ಪ್ರಜ್ಞೆ ನಿಮ್ಮಲ್ಲಿ ದಯವಿಟ್ಟು ಬರಬಾರದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು, ದೇವರನ್ನು ಮರಿಬೇಡಿ. ಪ್ರತಿನಿತ್ಯ ಭಜನೆ ಮಾಡಿ.
ಭಜನೆ ಮಾಡ್ತೀರಿ ಅಂತಂದರೆ ನೀವು ಉದ್ಧಾರ ಆಗ್ತೀರಿ ಅಂತ ಲೆಕ್ಕ. ನಾನು ಒಂದು ಅವಿಭಕ್ತ ಕುಟುಂಬದ ಮನೆಯಲ್ಲಿದ್ದವ. ನಮ್ಮ ಮನೆಯಲ್ಲಿ 30 ಜನ ಇದ್ದೆವು ನಾವು. ಸುಮಾರು ಒಂದು 10-15 ಮಕ್ಕಳೇ ಇದ್ದರು. ಒಂದು ಸಣ್ಣ ಬಾಲವಾಡಿ ಒಂದು ಮನೆ ಅಂದರೆ. ನಮಗೊಬ್ಬರು ಅಜ್ಜಿ ಇದ್ದರು. ಅವರಿಗೆ ವಿದ್ಯಾಭ್ಯಾಸದ ಯಾವುದಿಲ್ಲ. ಆದರೆ ನಾವು 15 ಜನ ಮಕ್ಕಳು ಶಾಲೆಯಿಂದ ಬರಬೇಕು, ಸ್ನಾನ ಮಾಡಬೇಕು, ಭಜನೆಗೆ ಕೂತ್ಕೊಳ್ಬೇಕು. ಭಜನೆಗೆ ಕೂತ್ಕೊಳ್ಳೋದಿದ್ರೆ ನಮಗೆ ಪೆಟ್ಟು ಮತ್ತು ಊಟವೂ ಇಲ್ಲ. ಆ ಕಾಲದ ಸ್ಥಿತಿ ನಾನು ಹೇಳೋದು. ಭಜನೆ ಕಡ್ಡಾಯ, ಭಜನೆ ಮಾಡಿ. ಅದು ದೈವ ಪ್ರೀತಿಯನ್ನು ಉದ್ದೀಪನಗೊಳಿಸ್ತದೆ. ನಮ್ಮನ್ನು ಜೀವನದಲ್ಲಿ ಬೆಳೀಲಿಕ್ಕೆ ಅದು ಕಾರಣವಾಗ್ತದೆ. ಪ್ರತಿದಿನ ಆ ಟಿವಿ ಎದುರು ಕೂತ್ಕೊಂಡು ಆ ಸೀರಿಯಲ್ಗಳನ್ನು ನೋಡುವುದರ ಬದಲು ಒಂದು ಕಾಲು ಗಂಟೆ ಅರ್ಧ ಗಂಟೆ ಭಜನೆ ಮಾಡಿದರೆ ಒಳ್ಳೆದೋ ಕೆಟ್ಟದೋ ಹೇಳಿ, ನೀವೇ ಹೇಳಿ. ವಾಟ್ ಈಸ್ ಯುವರ್ ಒಪಿನಿಯನ್? ಏನು ಹೇಳಿ? ಭಜನೆ ಮಾಡೋದು ಒಳ್ಳೆದೋ ಕೆಟ್ಟದೋ? ಮಾತಾಡಿದ್ರೆ ಅದು ಕೆಟ್ಟದು ಅಂತ ಅರ್ಥ. ನೀವು ಮಾತಾಡ್ತೀರಿ ಅಂತಾನೆ ಆಕ್ಸೆಪ್ಟ್ ಮಾಡ್ತೀರಿ ಅಂತ ಲೆಕ್ಕ. ಒಳ್ಳೇದದು, ಹೌದಲ್ವಾ? ಭಜನೆ ಮಾಡಬೇಕು. ಮನೆ ಅರಮನೆ ಆಗ್ತದೆ. ನಿಮ್ಮ ಮನೆ ಅರಮನೆ ಆಗ್ತದೆ. ನಿಮ್ಮ ಕಷ್ಟಗಳು ಪರಿಹಾರವಾಗ್ತವೆ. ನೀವು ಭವಿಷ್ಯತ್ತಿನಲ್ಲಿ ಒಳ್ಳೆಯ ವ್ಯಕ್ತಿಗಳಾಗ್ತೀರಿ. ಯಾವ ಮನೆಯಲ್ಲಿ ಭಜನೆ ನಡೀತದೋ ಆ ಮನೆಯಲ್ಲಿ ಆರೋಗ್ಯವೂ ಇರ್ತದೆ, ನೆಮ್ಮದಿಯೂ ಇರ್ತದೆ, ಗಂಡ ಹೆಂಡಿನ ಮಧ್ಯೆ ಜಗಳವೂ ಇರುವುದಿಲ್ಲ. ಬಹಳ ಅದು ಸ್ವರ್ಗ, ಅದು ಭೂಲೋಕದ ಸ್ವರ್ಗ. ನಿಮ್ಮ ಮನೆ ಭೂಲೋಕದ ಸ್ವರ್ಗವಾಗ್ತದೆ. ಮನೆಯನ್ನು ಕಟ್ಟಿಕೊಳ್ಳುವುದು ಅಂದರೆ ಹಾಗೆ. ಮನೆಯಲ್ಲಿ ಭಜನೆ ಮಾಡುವುದಂದ್ರೆ ಅದಕ್ಕೆ ಅಷ್ಟು ಆ ಒಂದು ಸ್ಪಿರಿಚುವಲ್ ಒಂದು ಶಕ್ತಿ ಇದೆ, ಆಧ್ಯಾತ್ಮಿಕ ಒಂದು ಶಕ್ತಿ ಇದೆ. ಅದನ್ನು ಮಾಡಿ. ಇವತ್ತು ಏನಾಗಿದೆ, ಸಂಜೆ ಆಗುವ ಹೊತ್ತಿಗೆ ಬಾಟ್ಲಿಗಳೊಂದಿಗೆ ಭಜನೆ ಮಾಡುವಂತಹ ಸ್ಥಿತಿ ಬಂದಿದೆ. ಬಾಟ್ಲಿ ಇಲ್ಲದೆ ಕಥೆಯೇ ಇಲ್ಲ. ರಾತ್ರಿ ಊಟ ಮಾಡಬೇಕೋ ಇವನಿಗೆ ಕ್ವಾರ್ಟರ್ ಹಾಕಬೇಕು, ಅಲ್ಲಿಗೆ ಮುಗಿಯಿತು. ಅದು ಅರಮನೆ ಅಲ್ಲ, ಅದು ಸೆರೆಮನೆ. ಹೌದಾ? ಇವತ್ತು ನಾನು ಸವಿತಾ ಗೊತ್ತುಂಟು, ಗುರುದೇವ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದು ಹುಡುಗಿ ನನ್ನ ಚೇಂಬರ್ಗೆ ಬಂದು, ನಾನು ಪ್ರಿನ್ಸಿಪಾಲ್ ಆಗಿದ್ದೆ. ಯೋಗೀಶ್ವರ ಒಂದು 5 ನಿಮಿಷ ಮಾತಾಡ್ತೇನೆ ನಾನು. ನಿಮ್ಮ ಪ್ರಾಯದ ಹುಡುಗಿ ಅವಳು, PUC ಅವಳು. ಅವಳು ಯಾಕೋ ಯಾವ ಒಂದು ಉದ್ದೇಶದಿಂದ ಬಂದವಳು. ಅವಳ ಮುಖ ನೋಡುವಾಗ ನನಗೆ ತುಂಬ ದುಃಖದಲ್ಲಿದ್ದಾಗೆ ಕಂಡಿತು. ನಾನು ಕೇಳಿದೆ, ಏನಮ್ಮ ಬಹಳ ಸೊರಗಿ ಹೋಗಿದ್ಯಲ್ಲ, ಏನು ಅಂತ ಕೇಳಿದೆ. ಏನಿಲ್ಲ ಸರ್ ಅಂತ ಹೇಳಿದ್ರು. ಅಲ್ಲ, ಏನೋ ಒಂದು ನೀನು ಸಮಸ್ಯೆಯಲ್ಲಿದ್ದಾಗೆ ಕಾಣ್ತಿ, ಏನಾಯ್ತು ನಿನಗೆ ಅಂತ ಕೇಳಿದೆ. ಸ್ವಲ್ಪ ತಡವರಿಸಿದ್ಲು. ಮತ್ತು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಹೇಳಲಿಕ್ಕೆ ಸಂಕೋಚ, ಪ್ರಿನ್ಸಿಪಾಲ್ರಲ್ಲಿ ಹೇಗೆ ಮಾತಾಡೋದು ಅಂತೇಳಿ. ಮತ್ತು ಅವಳನ್ನು ಸ್ವಲ್ಪ ಕೇಳಿ, ನೀನು ಏನು ಬೆಳಿಗ್ಗೆ ಉಪಹಾರ ಮಾಡಲಿಲ್ವಾ, ಕಾಫಿ ಟೀ ತಗೊಳ್ಳಿಲ್ವಾ? ಇಲ್ಲ ಸರ್ ಅಂತ ಅಂದ್ಲು. ಇಲ್ಲ ಸರ್ ಅಂತಂದ್ರೆ ಬಹಳ ದೂರದಿಂದ ಬರುವ, ಹಳ್ಳಿಯಿಂದ ಬರುವ ಹುಡುಗಿ. ಯಾಕೆ ನೀನು ಇವತ್ತು ಟಿಫಿನ್ ಮಾಡಲಿಲ್ಲ ಅಂತ ಕೇಳುವ, ಮಾತಾಡಲಿಲ್ಲ. ರಾತ್ರಿ ಊಟ ಮಾಡಲಿಲ್ವಾ? ಇಲ್ಲ ಸರ್ ಅಂತ ಹೇಳಿದ್ರು. ರಾತ್ರಿ ಊಟ ಮಾಡಲಿಲ್ಲ, ಬೆಳಿಗ್ಗೆಯೂ ಟಿಫಿನ್ ಇಲ್ಲ. ಏನು ಯಾಕೆ ಊಟ ಮಾಡಲಿಲ್ಲ ರಾತ್ರಿ? ಮೌನವಾದ್ಲು. ಹೇಳಮ್ಮ, ಹೇಳು, ನೀವು ಏನು, ನಿನ್ನ ಸಮಸ್ಯೆ ಏನು? ಆಗ ಹೇಳಿದ್ರು, ಸರ್, ನಿನ್ನೆ ರಾತ್ರಿ ನನ್ನ ತಂದೆಯವರು ಕುಡಿದುಕೊಂಡು ಬಂದು ನನ್ನ ತಾಯಿಗೆ ದನಕ್ಕೆ ಹೊಡೆದ್ರು ಸರ್. ದನಕ್ಕೆ ಹೊಡೆದ್ರು. ನನಗೆ ಸಾಯಬೇಕು ಅಂತ ಕಂಡಿತು ಸರ್. ನಾನು ಇದಕ್ಕಿಂತ ಸಾಯುವುದೇ ಒಳ್ಳೆಯದು ಅಂತ ಕಂಡಿತು. ಈ ಸ್ಥಿತಿಯನ್ನು ನೋಡಿ ನಾನು ಕಾಲಿಗೆ ಬರುವುದು ಯಾಕೆ, ನಾನು ಕಲಿಯುವುದು ಹೇಗೆ? ನನ್ನ ತಾಯಿ ಅಳ್ತಾ ಮಲಗಿದರು. ತಾಯಿಗೂ ಊಟ ಇಲ್ಲ, ನನಗೂ ಊಟ ಇಲ್ಲ. ನನಗೆ ಊಟ ಮಾಡಲಿಕ್ಕೆ ನನಗೆ ಸಾಯುವುದೇ ಒಳ್ಳೆಯದು ಅಂತ ಕಂಡಿತು ಅಂತ ನನಗೆ ಕಣ್ಣೀರು ಬಂತು. ಸತ್ಯ ನೋಡಿ, ನಮ್ಮ ಹೆಣ್ಣು ಮಕ್ಕಳಿಗೆ ಆಗುವ ಮನಸ್ಸಿನ ಮೇಲೆ ಆಗುವಂಥ ಒಂದು ಪರಿಣಾಮ ನೋಡಿ. ಇಂತಹ ಒಂದು ಸ್ಥಿತಿಯಲ್ಲಿ ಮಕ್ಕಳು ಕಲಿಯುವುದಾದ್ರೂ ಹೇಗೆ? ತಂದೆ ತಾಯಿಗಳು ಸರಿ ಇದ್ರೆ ಮಕ್ಕಳು ಸರಿ ಇರ್ತಾರೆ. ಮಗ ಇನ್ನು ನಮ್ಮ ಭಜನೆ ಮಲ್ಪಗ ಅಂತ ಹೇಳಿದ್ರೆ ಬರ್ತಾರೆ ಭಜನೆಗೆ. ಬಲ ಅಡೆ ಪೋಯಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಗಣೇಶೋತ್ಸವಕ್ಕೆ ಹೋಗಿ ಬಲ ಬರ್ತಾರೆ.
ಅದು ಸಂಸ್ಕಾರ, ಅದು ಸಂಸ್ಕೃತಿ. ಇವತ್ತು ನಮ್ಮ ಮನೆಗಳೆಲ್ಲ ಛಿದ್ರವಾಗಿದ್ದಿದ್ರೆ ನಮ್ಮ ದುಶ್ಚಟಗಳೇ ಅದಕ್ಕೆ ಕಾರಣ, ನಾವೇ ಕಾರಣ. ನಮ್ಮ ಮಕ್ಕಳಿಗೆ ಆದರ್ಶ ಹೇಳಲಿಕ್ಕೆ ನೈತಿಕ ಮೌಲ್ಯಗಳು ನಮ್ಮಲ್ಲಿ ಎಲ್ಲಿವೆ ಹೇಳಿ? ಆದ್ದರಿಂದ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನು ಕೈಯಿಂದ ಎತ್ತಿಕೊಳ್ಳಿ, ಹೃದಯದಿಂದ ಪ್ರೀತಿಸಿ. ನಿಮ್ಮ ಮಕ್ಕಳನ್ನು ಕೈಯಿಂದ ಎತ್ತಿಕೊಳ್ಳಿ, ಹೃದಯದಿಂದ ಪ್ರೀತಿಸಿ. ಈ ಜಗತ್ತಿನಲ್ಲಿ ಅಮೂಲ್ಯ ವಸ್ತುಗಳು ಎರಡೇ ಎರಡು, ಒಂದು ನಿಮ್ಮ ಮಗ, ಒಂದು ನಿಮ್ಮ ಮಗಳು. ಆ ನಿಮ್ಮ ಮಗನನ್ನು, ನಿಮ್ಮ ಮಗಳನ್ನು ಎಷ್ಟು ಪ್ರೀತಿಯಿಂದ ನೀವು ಗೌರವದಿಂದ ಎತ್ತಿಕೊಳ್ತೀರೋ ಅಥವಾ ಪೋಷಿಸ್ತೀರೋ, ಸಂಸ್ಕಾರ ಕೊಡ್ತೀರೋ, ಅಷ್ಟು ನಿಮ್ಮ ಕುಟುಂಬಕ್ಕೆ ಕಣ್ಣಾಗಿ ಬೆಳಕಾಗಿ ಅವರು ಮೂಡಿ ಬರ್ತಾರೆ. ಅವರಲ್ಲಿ ಜೀವನ ಮೌಲ್ಯಗಳನ್ನು ತುಂಬಿ ಒಳ್ಳೆಯ ವಿಚಾರಗಳನ್ನು ಆ ಮಕ್ಕಳ ಕಡೆಗೆ ಕೊಡಿ, ಗಮನ ಕೊಡಿ. ನಿಮ್ಮ ಮನೆ ಉದ್ಧಾರವಾಗ್ತದೆ. ನಿಮ್ಮ ಮನೆ ನಾನು ಹೇಳಿದಾಗೆ ಅದು ಅರಮನೆ ಆಗ್ತದೆ. ಇಂತಹ ವಿಚಾರಗಳನ್ನು ಸ್ವಲ್ಪ ನಮ್ಮ ಹಿರಿಯರು ಗಮನಿಸಬೇಕು ಅಂತ ಹೇಳ್ತಾ, ಇವತ್ತು ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಭಾಗವಹಿಸಿದ್ದೀರಿ, ಆನಂದವನ್ನು ಅನುಭವಿಸಿದ್ದೀರಿ. ನನ್ನ ದೃಷ್ಟಿಯಲ್ಲಿ ನೀವೆಲ್ಲ ಭವಿಷ್ಯತ್ತಿನ ನಾಯಕರು. ನಮ್ಮ ದೇಶ ಅಥವಾ ನಮ್ಮ ರಾಷ್ಟ್ರ, ನಮ್ಮ ಕುಟುಂಬ, ನಮ್ಮ ಮನೆ, ನಮ್ಮ ಜೀವನ ಕ್ರಮ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತಾಗಿದ್ರೆ ನಿಮ್ಮಲ್ಲಿ ಅಂತಹ ಜೀವನ ಮೌಲ್ಯಗಳು ಅರಳಬೇಕು. 10 ಮಂದಿಗೆ ಬೇಕಾದವರ ಹಾಗೆ ಬದುಕಿ, 10 ಮಂದಿಯ ಬಾಯಿಯಿಂದ ಒಳ್ಳೆಯ ಮಾತುಗಳು ಬರುವ ಹಾಗೆ ಬದುಕಿ. ಅಹಂಕಾರ ಬರಬಾರದು ಯಾವತ್ತು. ಮನುಷ್ಯರಿಗೆ ಅಹಂಕಾರ ಬರುವುದು ಯಾವಾಗ ಅಂದರೆ ಹಣ ಬಂದಾಗ, ವಿದ್ಯೆ ಬಂದಾಗ, ಸುಖ ಬಂದಾಗ, ಅದರ ಅಮಲ್ನಲ್ಲಿ ಅವನಿಗೆ ಲೋಕವೇ ಇರುವುದಿಲ್ಲ. ಅಹಂಕಾರ ಬರಬಾರದು. ನಿಮ್ಮಲ್ಲಿ ಎಷ್ಟು ದೈನ್ಯತೆ ಇದೆಯೋ ಅಷ್ಟು ನೀವು ಜೀವನದಲ್ಲಿ ಮೇಲೇಳ್ತೀರಿ. ಒಬ್ಬ ಹಿರಿಯರನ್ನು ಕಂಡಾಗ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡಿ. ಎಡ್ಡವಡ ಮಗ, ದೇವರಿಂದ ಎಡ್ಡ ಮಾಲ್ಪಡುತ್ತೆ, ಇಷ್ಟು ಹೇಳಿದ್ರೆ ಸಾಕು. ಅದು ದೇವರ ಆಶೀರ್ವಾದ. ನಿಮ್ಮ ಮನೆಗೆ ಅವರು ಯಾರೋ ನೆಂಟರು ಹಿರಿಯರು ಬಂದರು ಅಂತ ಇಟ್ಕೊಳ್ಳಿ, ಅವರ ನಿಮ್ಮ ನಂಬ್ತಿರೋ ಬಿಡ್ತಿರ್ಲೋ, ನಾನು ಹಿಂದೆ ಕಲಿಸಿದಂತಹ ಎಷ್ಟೋ ಮಂದಿ ವಿದ್ಯಾರ್ಥಿನಿಯರು ಬಸ್ ಸ್ಟ್ಯಾಂಡ್ನಲ್ಲಿ ನನ್ನ ಕಾಲಿಗಡ್ಡ ಬೀಳುವುದನ್ನು ನೋಡಿದ್ದೇನೆ. ಬಸ್ ಸ್ಟ್ಯಾಂಡ್ನಲ್ಲಿ ನನ್ನನ್ನು ನಾನು ಹೊಗಳಿಕೊಳ್ತೇನೆ ಅಂತಲ್ಲ. ಒಂದು ದಿವಸ ಒಂದು ಮಲ್ಲಿಗೆ ಹೂ ತಗೊಳ್ಳಿಕ್ಕೆ ಉಪ್ಪಿನಂಗಡಿ ಹೋಗಿದ್ದೇನೆ. ಒಬ್ಬಳು ನಿಮ್ಮ ಪ್ರಾಯದವಳು ಹುಡುಗಿ, 45-50 ವರ್ಷ ಪ್ರಾಯದವಳು, ಮಲ್ಲಿಗೆ ಹೂ ತಗೊಳ್ಳುವ ಇದರಲ್ಲೇ ನನ್ನ ಕಾಲಿಗೆ ಅಡ್ಡ ಬಿದ್ರು. ಎಲ್ಲ ಮಲ್ಲಿಗೆ ಮಾರುವವರು ಮತ್ತು ಎದುರು ಅಂಗಡಿಯವರು ನೋಡುವುದು, ಈ ಕಾಲದಲ್ಲಿಯೂ ಟೀಚರ್ಸ್ನ ಕಾಲಿಗೆ ಅಡ್ಡ ಬೀಳುವವರು ಇದ್ದಾರಲ್ಲ ಅಂತ. ನನಗೆ ಕೆಲವೊಮ್ಮೆ ಕಾಣ್ತದೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತೇಳಿ. ಅವರ ಅಡ್ಡ ಬೀಳುವಿಕೆಯಿಂದ ಅಂತಲ್ಲ, ನಮ್ಮ ಜನ್ಮ ಸಾರ್ಥಕ ಆಯಿತು, ಸಾಕು, ನಮಗೆ ಸಾಕು ಮಾಡೋ ಜನ್ಮ, ಸಾಕು ಮಾಡೋ. ಇಷ್ಟಾದ್ರೂ ಉಂಟಲ್ಲ, ಇಷ್ಟಾದ್ರೂ ದೇವರು ಕೊಟ್ಟಿದ್ದಾನಲ್ಲ. ನನಗೆ ಪ್ರಾಯ ಈಗ 76. ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾನೆ, ಬೌದ್ಧಿಕ ಸಾಮರ್ಥ್ಯ ಕೊಟ್ಟಿದ್ದಾನೆ, ಚೈತನ್ಯ ಕೊಟ್ಟಿದ್ದಾನೆ. ನನ್ನ ಮಕ್ಕಳು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ. ನನ್ನ ಮಗಳು ಮದುವೆಯಾಗಿ ಒಳ್ಳೆಯ ಸ್ಥಿತಿಯಲ್ಲಿದ್ದಾಳೆ. ನನ್ನ ಮಗ ವಿದ್ಯಾಭ್ಯಾಸ ಕಲಿತು ವಿದೇಶದಲ್ಲಿದೆ, ಒಳ್ಳೆಯ ಸ್ಥಿತಿಯಲ್ಲಿದ್ದಾನೆ. ನಾನು ಕೂಡ ಅನೇಕ ದೇಶ ವಿದೇಶಗಳಿಗೆ ಎಲ್ಲ ಹೋಗಿ ಜೀವನಾನುಭವವನ್ನು ಹೆಚ್ಚಿಸಿಕೊಂಡಿದ್ದೇನೆ. ಇದು ನಾವು ಮಾಡಿದ ಸತ್ಕರ್ಮಕ್ಕೆ ಸಿಕ್ಕಿದಂಥ ಸತ್ಫಲ, ಸತ್ಕಾರ್ಯಕ್ಕೆ ಸತ್ಫಲ. ನೀವು ಒಳ್ಳೆಯದನ್ನು ಮಾಡಿದ್ದೀರೋ ನಿಮಗೆ ಒಳ್ಳೆಯದೇ ಸಿಗ್ತದೆ, ಒಳ್ಳೆಯದೇ ಆಗ್ತದೆ. ತರಗತಿಯಲ್ಲಿ ಅಧ್ಯಾಪಕರು ಕುಳಿತಂತಹ ಮಕ್ಕಳು, ಎದುರು ಕುಳಿತಂತಹ ಮಕ್ಕಳು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ತಿಳ್ಕೊಂಡು ಪಾಠ ಮಾಡಬೇಕು. ಯಾವ ಮಕ್ಕಳು ಅಂತೇಳಿ ತಿಳ್ಕೊಳ್ಳುವುದಲ್ಲ, ನನ್ನ ಮಕ್ಕಳು ಅನ್ನುವಂಥ ದೃಷ್ಟಿಯಲ್ಲಿ ಅವರಿಗೆ ಒಳ್ಳೆಯದಾಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರಿಗೆ ಅದೊಂದು ಜೀವಂತ ಅನುಭವ. ಯೋಗೇಶ್ ಕೈರೋಡಿ ಅವರಿಗೆ ಗೊತ್ತುಂಟು, ಅಷ್ಟು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು. 25,000 ವಿದ್ಯಾರ್ಥಿಗಳು ಕೆಲಸ ಮಾಡುವಂತಹ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವುದಂದ್ರೆ ಕೂಡ ದೊಡ್ಡ ಯೋಗ, ಅದು ಭಾಗ್ಯ. ಅದನ್ನು ಅನುಭವಿಸುವುದೇ ಒಂದು ಸುಖ. ನೀವೆಲ್ಲ ಮುಂದೆ ಏನಾಗ್ತೀರಿ ಅಂತ ಭವಿಷ್ಯ ಹೇಳಲಿಕ್ಕೆ ನಾನು ಜ್ಯೋತಿಷಿ ಅಲ್ಲ. ನೀವೆಲ್ಲ ಭವಿಷ್ಯತ್ತಿನ ನಾಯಕರು, ಏನೂ ಆಗ್ಬೋದು. ಸಿದ್ದರಾಮಯ್ಯನ ಸ್ಥಾನದಲ್ಲಿ ನೀವು ಕೂತ್ಕೊಳ್ಬಹುದು.
ಮೋದಿಯವರ ಸ್ಥಾನದಲ್ಲಿ ನೀವು ಕೂತ್ಕೊಳ್ಬಹುದು. ಯಾರ ಹಣೆ ಬರ, ಯಾರ ಯೋಗ ಹೇಗಿದೆ ಅಂತ ಯಾರಿಗೂ ಗೊತ್ತು ಹೇಳಿ. ಆ ಪರಮಾತ್ಮ ನಿಮ್ಮನ್ನು ಎಷ್ಟು ಎತ್ತರಕ್ಕೆ ಕೊಂಡೋಗ್ಲಿಕ್ಕೂ ಸಾಕು. ಆದರೆ ನಿಮ್ಮನ್ನು ಹಾಳು ಮಾಡಬಾರದು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಿಮಗೆ ಆರೋಗ್ಯ, ಕ್ಷೇಮ, ನೆಮ್ಮದಿಯನ್ನು ಕರುಣಿಸಲಿ. ಹೆತ್ತವರ ಸೇವೆಯನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ. ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ. ಆಗ ಅವರಿಗೆಲ್ಲ ಸಮಾಧಾನ ಆಗ್ತದೆ. ನಮ್ಮ ಈ ಸಮಾಜದವರೆಲ್ಲ ಬಂದು ನಾವೆಲ್ಲ ಇಷ್ಟು ಕೆಲಸ ಮಾಡುವಾಗ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅದನ್ನು ನೋಡಿದಾಗ ಖುಷಿ ಆಗ್ತದೆ. ಅಂತಹ ಒಂದು ಜೀವನ ಮೌಲ್ಯಗಳು ನಿಮ್ಮಲ್ಲಿ ಅರಳಲಿ. ಸತ್ಯವನ್ನೇ ಮಾತಾಡಿ, ಸತ್ಯಂ ವದ ಧರ್ಮಂ ಚರ, ಧರ್ಮ ಮಾರ್ಗದಲ್ಲಿ ನಡೆಯಿರಿ. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ, ವಿದ್ಯಾರ್ಥಿಗಳಾದ ನಿಮ್ಮ ಭವಿಷ್ಯತ್ತು ಬಹಳ ಆಹ್ಲಾದಕರವಾಗಿ, ಸುಖಮಯವಾಗಿ, ಸುಂದರವಾಗಿ ರೂಪುಗೊಳ್ಳಲಿ ಅಂತ ಪ್ರಾರ್ಥಿಸ್ತಾ, ಗುರು ರಾಘವೇಂದ್ರ ರಾಯರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಮೊನ್ನೆ, ನಿನ್ನೆ, ಇವತ್ತು ಕೊನೆಯ ದಿನ. ಮಹಾನ್ ಗುರುಗಳವರು. ಈ ದಿವಸ ನಾನು ಬೆಳ್ತಂಗಡಿಯಲ್ಲಿ ಆ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ನಮ್ಮ ಕೃಷ್ಣಪ್ಪ ಪೂಜಾರಿ ಅವರು ಫೋನ್ ಮಾಡಿ ಹೇಳಿದರು, ಇವತ್ತು ನಮ್ಮಲ್ಲಿಗೆ ಗೊರಂಟಬೆಟ್ಟಿಗೆ ಬರಬೇಕು ಸರ್ ಅಂತೇಳಿ. ನನಗೆ ಒಂದು ಬದ್ಧತೆ ಇದೆ. ಸವಿತಾ ಅವರು, ನಾನು ಸಹೋದ್ಯೋಗಿಗಳಾಗಿದ್ದವರು. ನೋ ಅಂತ ಹೇಳಲಿಕ್ಕೆ ನನಗೆ ನಾಲಿಗೆ ಬರೋದಿಲ್ಲ, ಸುಳ್ಳು ಹೇಳಲಿಕ್ಕೂ ಬರೋದಿಲ್ಲ. ಸುಳ್ಳು ಹೇಳಬಾರ್ದು, ನಾವು ಸತ್ಯವೇ ಹೇಳಬೇಕು. ಬರ್ತೇನೆ ಅಂತ ಹೇಳಿದರು. ಇವತ್ತು ನನ್ನ ಊರಿಂದ ಬೆಳಿಗ್ಗೆ 7:30 ಗಂಟೆ ಹೊರಟು, ಆಲಂಕಾರ ನನ್ನ ಊರು, ಪುತ್ತೂರು, ಈಗ ಅದು ಕಡಬ ತಾಲೂಕು, ಆಲಂಕಾರನಿಂದ ಹೊರಟು ಬೆಳ್ತಂಗಡಿಗೆ ಬಂದು, ಬೆಳ್ತಂಗಡಿಯಿಂದ ಇಲ್ಲಿಗೆ 10 ಗಂಟೆಗೆ ಅಂತ ಅವರು ಟೈಮ್ ಕೊಟ್ಟಿದ್ದಾರೆ. 10 ಗಂಟೆ ಅಂತ 9:45ಕ್ಕೆ ನಾನು ಬಂದಿದ್ದೇನೆ. ಇಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ತುಂಬ ಸಂತೋಷ ಆಗಿದೆ ನನಗೆ. ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಒಂದು ಸೌಜನ್ಯದ ಮಾತುಕತೆ ಮಾತಾಡುವುದು ಮತ್ತೆ ಒಂದು ವಾತಾವರಣ ಬಹಳ ಸಂತೋಷ ಆಯಿತು. ಇಂತಹ ಕಾರ್ಯಕ್ರಮವನ್ನು ನನಗೆ ಒದಗಿಸಿಕೊಟ್ಟ ನಿಮಗೆಲ್ಲರಿಗೂ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಅಭಿನಂದನೆಗಳು ಸಲ್ಲಿಸ್ತಾ, ಅಭಿವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ